ತಿಳಿಯುವುದಿಲ್ಲ ಅದನ್ನು. ಅವನ ಅವನ ಬರವಣಿಗೆಯಲ್ಲಿ ಅವ ಅದನ್ನು ಅಲ್ಲಿರತಕ್ಕಂಥ ಸಮಸ್ಯೆಯನ್ನು ನಾವು ಹೇಗೆ ಅರ್ಥ ಮಾಡಿಕೊಂಡಿದ್ದಾನೆ ಅನ್ನುವಲ್ಲಿ, ಮತ್ತೆ ಅದಕ್ಕೆ ಅವ ಯಾವ ರೀತಿಯ ಉತ್ತರವನ್ನು, ಅದಕ್ಕೆ ಯಾವ ರೀತಿಯ ಪ್ರತಿಕ್ರಿಯೆಯನ್ನು ಅಲ್ಲಿ ತೋರಿಸಿದ್ದಾನೆ ಅನ್ನೋದನ್ನು ಅವನ ಪ್ರಾಜೆಕ್ಟ್ ರಿಪೋರ್ಟ್ಲಿ ಬರೀತಾನಲ್ಲ, ಅದು ನಮಗೆ ಓದುವಾಗ ಅರ್ಥ ಆಗುತ್ತೆ. ಇವ ಈ ನಾವು ಕ್ಲಾಸಲ್ಲಿ ಏನು ಕಲಿಸಿದ್ದೇವೆ ಅವನಿಗೆ, ಅದನ್ನು ಅವ ಅಲ್ಲಿ ಅಪ್ಲೈ ಮಾಡಿದಾನೋ ಇಲ್ವೋ ಅಂತ ಗೊತ್ತಾಗುತ್ತೆ ನಮಗೆ. ಸ್ಪಷ್ಟತೆಯನ್ನು ಕಂಡುಕೊಳ್ಳೋದು. ಈಗ ನಿಮಗೆ ಇವ ಭಾಳ ಶಾರ್ಪ್ ಇದ್ದಾನೆ ಅಂತ ತಿಳ್ಕೊಳ್ಳೋದು ಯಾವಾಗ ನಾವು, ಅಥವಾ ಇವನಿಗೆ ವಿಷಯ ಗೊತ್ತು ಅಂತ ತಿಳ್ಕೊಳ್ಳೋದು ಯಾವಾಗ ಅಂತಂದರೆ ಅವನ ಮಾತಲ್ಲಿ ಸ್ಪಷ್ಟತೆ ಇದ್ದಾಗ. ನಾನೊಂದು ಬೋರ್ಡ್ ಮೀಟಿಂಗಲ್ಲಿ ಎಲ್ಲ ಏನೇನೋ ಹೇಳ್ತಾ ಇರ್ತಾರೆ. ಅಲ್ಲಿ ಮುಖ್ಯಸ್ಥ ಏನು ಹೇಳ್ತಾನೆ, ಓಕೆ ನಾನು ಎಲ್ಲರನ್ನು ಕೇಳಿದೆ, ನೋಡಿ ನೀವೆಲ್ಲ ಹೇಳೋದು ಇದು ABCD ಅಂತ ಪಟ್ಟಿ ಮಾಡಿ ಕೊಡ್ತಾನೆ. 1 2 3 ಇಲ್ಲಿರೋದು 3 ಪಾಯಿಂಟ್. ಈ 3 ಪಾಯಿಂಟಲ್ಲಿ ನಾವು ಇದನ್ನು ಎತ್ತಿಕೋಬೇಕು, ಇದನ್ನು ಎತ್ತಿಕೊಳ್ಬಾರ್ದು ಅಂತ ಹೇಳಿಬಿಡ್ತಾನಲ್ಲ. ಆ ಸಾಮರ್ಥ್ಯ ಎಲ್ಲಿ ಬರೋದು? ಕೆಲವರಿಗೆ ಅದು ನ್ಯಾಚುರಲ್ ಆಗಿ ಬರುತ್ತೆ, ಕೆಲವರಿಗೆ ಬರುವುದಿಲ್ಲ. ಆ ಬರದವರಿಗೆ ನಾವು ಶಿಕ್ಷಣದ ಮೂಲಕ ಅದನ್ನು ಗಳಿಸಿಕೊಳ್ಳಿಕ್ಕೆ ಸಹಾಯ ಮಾಡಬೇಕು. ಅದನ್ನು ಹೇಗೆ ಸಹಾಯ ಮಾಡೋದು? ಶಿಕ್ಷಣದಲ್ಲಿ ಬೇರೆ ಯಾವ ಮ್ಯಾಜಿಕ್ಕೂ ಇಲ್ಲ. ಓದಿನ ಮೂಲಕ ಮಾತ್ರ, ಬರವಣಿಗೆಯ ಮೂಲಕ ಮಾತ್ರ ಅದನ್ನು ಅವರಿಗೆ ಗಳಿಸಿಕೊಳ್ಳಿಕ್ಕೆ ಸಾಧ್ಯ. ಓದಿನ ಮೂಲಕ ಮತ್ತು ಬರವಣಿಗೆ ಮೂಲಕ ಹೇಗೆ ಗಳಿಸಿಕೊಡುವುದು ಅಂದರೆ, ನಾವು ಓದನ್ನು ಕುರಿತು ಓದು ಯಾವ ರೀತಿಯಲ್ಲಿ ಓದಬೇಕು ಮತ್ತು ಯಾವ ರೀತಿಯಲ್ಲಿ ಬರೀಬೇಕು ಅಂತ ತಿಳ್ಕೊಂಡು ಓದಿದಾಗ ಮತ್ತು ಬರೆದಾಗ, ಇದು ಪರಿಣಾಮಕಾರಿ ಓದಿನ ಪ್ರಾಯೋಗಿಕವಾದಂತಹ ಪ್ರಾಧಾನ್ಯತೆ. ಒಂದು ನಾನು ಹೇಳಿದೆ, ನೀವು ಬರೆಯುವುದರ ಮೂಲಕ ಓದನ್ನು ಪರಿಣಾಮಕಾರಿಯಾಗಿ ಮಾಡಿಕೋಬಹುದು ಅಂತ. ಈ ಶಿಕ್ಷಣದ ಹೊರಗಿನ ಇನ್ನೊಂದು ಇನ್ಸ್ಟ್ರೂಮೆಂಟ್ ಇದೆ. ನಾವು ಯಾವಾಗ ಓದನ್ನು ಭಾಳ ಪರಿಣಾಮಕಾರಿಯಾಗಿ ಮಾಡ್ಕೋಬೋದು, ಅಥವಾ ಓದನ್ನು ಒಂದು ಶೋಧನೆಯ ಕ್ರಿಯೆಯಾಗಿ ಯಾವಾಗ ಪರಿವರ್ತಿಸ್ಕೋಬೋದು ಅನ್ನೋದಕ್ಕೆ ಇನ್ನೊಂದು ಇನ್ಸ್ಟ್ರೂಮೆಂಟ್ ಅಂದರೆ, ನೀವು 2 ಭಾಷೆ ಬರುವುದಿದ್ರೆ, ಒಂದು ಭಾಷೆಯಲ್ಲಿ ನೀವು ಓದಿದ್ದನ್ನು ಇನ್ನೊಂದು ಭಾಷೆಗೆ ನೀವು ಭಾಷಾಂತರ ಮಾಡುವಂಥ ಪ್ರಕ್ರಿಯೆ ಇದೆಯಲ್ಲ, ಅಲ್ಲಿ ಕೂಡ ನಾವು ಓದನ್ನು ನಾವು ಅದನ್ನು ಓದುವಾಗ ನಾವು ಬರೀ ಅದನ್ನು ಓದುವುದಿಲ್ಲ, ನಾವು ಶೋಧಿಸ್ತಾ ಓದ್ತೇವೆ. ಯಾಕಂದರೆ ಒಂದು ಭಾಷೆ ಇದೆಯಲ್ಲ, ಭಾಷೆಗೆ ಮತ್ತು ಬರವಣಿಗೆಗೆ ಇರತಕ್ಕಂಥ ಸಂಬಂಧ ಅದು ಭಾಳ ಸೂಕ್ಷ್ಮವಾದ ಸಂಬಂಧ. ನೀವು ಒಂದು ಭಾಷೆಯಲ್ಲಿ ಬರೆದದನ್ನು, ಒಂದು ಸನ್ನಿವೇಶದಲ್ಲಿ ಬರೆದದನ್ನು ಇನ್ನೊಂದು ಭಾಷೆಗೆ ಭಾಷಾಂತರಿಸುವುದಂದರೆ, ಅಲ್ಲಿ ಕೇವಲ ಭಾಷೆಯನ್ನಷ್ಟೇ ಬದಲಿಸುವುದಲ್ಲ, ಇಡೀ ಆ ಯೋಚನೆಯನ್ನು ಮತ್ತು ಆ ಸನ್ನಿವೇಶವನ್ನು, ಆ ಸಂಸ್ಕೃತಿಯನ್ನು ನೀವು ಮತ್ತೊಂದು ಭಾಷೆಗೆ ತರಬೇಕಾಗುತ್ತೆ. ಅದು ಸ್ವಲ್ಪ ಅದನ್ನು ಮಾಡಬೇಕಾದ್ರೆ ನೀವು ಆ ಮೂಲ ಓದಿದೆಯಲ್ಲ, ಆ ಓದನ್ನು ಆಳವಾಗಿ ಅನುಭವಿಸಿದಾಗ ಮಾತ್ರ ಸಾಧ್ಯ ಆಗುತ್ತೆ. ಆ ಆಳವಾಗಿ ಅನುಭವಿಸದೆ ಮಾಡಿದಂತಹ ಒಂದು ಭಾಷಾಂತರ ಇದೆಯಲ್ಲ, ಅದನ್ನು ನೀವು 5 ನಿಮಿಷದಲ್ಲಿ ಕಂಡುಹಿಡ್ಕೊಳ್ಬೋದು. ಇದು ಏನೋ ಮಿಸ್ಸಿಂಗ್ ಇದೆ ಇಲ್ಲಿ ಅನ್ನೋದು ನಿಮಗೆ ಗೊತ್ತಾಗಿಬಿಡುತ್ತೆ. ಈಗ ಇದನ್ನು ನಾನು ಹಲವಾರು ಜನರಿಗೆ ಇಂಗ್ಲೀಷ್ ಕಲೀಲಿಕ್ಕೆ ನಾನು ರೆಕಮೆಂಡ್ ಮಾಡ್ತಾ ಇರ್ತೇನೆ. ಈ ಮಕ್ಕಳಿಗೆ ನಮ್ಮಲ್ಲಿ ಹೆಚ್ಚಾಗಿ ನಿಮಗೆ ಶಿಕ್ಷಣ ಕ್ಷೇತ್ರದಲ್ಲಿ ಗೊತ್ತಿರ್ತದೆ, ಅತ್ಯಂತ ಕಷ್ಟ ಆಗೋದು ಒಂದು ಮ್ಯಾಥ್ಸ್ ಮತ್ತೊಂದು ಇಂಗ್ಲೀಷ್. ಈ ಇಂಗ್ಲೀಷ್ ಯಾಕೆ ಕಷ್ಟ ಆಗುತ್ತೆ ಅಂತ ನನಗೆ ಇನ್ನೂ ಗೊತ್ತಾಗಿಲ್ಲ. ಶಿಕ್ಷಣದಲ್ಲಿ ನಾವು ಕಲಿತಾ ನಾನು ಕನ್ನಡ ಮಾಧ್ಯಮದಲ್ಲಿ ಕಲಿತು, ನಾವೆಲ್ಲ ಇಂಗ್ಲೀಷ್ ಕಲಿತವರು. ಆದರೆ ಬರಬರ್ತಾ ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ಅದು ಯಾಕೋ ಇಂಗ್ಲೀಷ್ ಕಲಿಯೋದು ಅಂದರೆ ಒಂದು ದೊಡ್ಡ ಸವಾಲು ಅನ್ನುವ ರೀತಿಯಲ್ಲಿ ಆಗಿಬಿಟ್ಟಿದೆ. ಇದು ಕೇವಲ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಮಾತ್ರ ಅಲ್ಲ, ಇಂಗ್ಲೀಷ್ ಮಾಧ್ಯಮದಲ್ಲಿ ಕಲಿತಕ್ಕಂಥ ವಿದ್ಯಾರ್ಥಿಗಳಿಗೂ ಅಷ್ಟೇ. ಅವರಿಗೆ ಸರಿಯಾದ ಇಂಗ್ಲೀಷ್ ಬರುತ್ತೆ ಅಂತ ನಾವು ತಿಳ್ಕೊಂಡಿದ್ರೆ ತಪ್ಪು. ನಾವು ಬೇರೆ ಭಾಷೆ ಇಂಗ್ಲೀಷ್ ಕಲಿಯುವಂಥ ಒಂದು ಕ್ರಿಯೆ ಇದೆಯಲ್ಲ, ಅಲ್ಲಿ ನಾವು ಈ ಭಾಷಾಂತರವನ್ನು ಹೇಗೆ ಪ್ರಯೋಗಿಸ್ಬೋದು ಅನ್ನೋದಕ್ಕೆ ಒಂದು ಉದಾಹರಣೆಗೆ ಮಾಡಿ, ಅದು ಶೋಧನೆಯ ಕ್ರಿಯೆಗೆ ಅಂತ ಹೇಳ್ತೇನೆ. ಈಗ ನನ್ನ ವೈಯಕ್ತಿಕ ಉದಾಹರಣೆ ಕೊಡೋದಿದ್ರೆ, ನಾನು ಕನ್ನಡ ಮಾಧ್ಯಮದಲ್ಲಿ ಕಲಿತು ಇಂಗ್ಲೀಷನ್ನು ಹೇಗೆ ಅಂದರೆ ನಮ್ಮ ಇಂಗ್ಲೀಷ್ ಪಾಠ ನನಗೆ ಭಾಳ ಏನು ಚೆನ್ನಾಗಿರಲಿಲ್ಲ ಸರ್ಕಾರಿ ಶಾಲೆಗಳಲ್ಲಿ. ಕಾಲೇಜಲ್ಲಿ ಕೂಡ ನಿಮ್ಗೆ ಗೊತ್ತು ಯಾವ ರೀತಿಯಲ್ಲಿ ಎಲ್ಲ ಕನ್ನಡದಲ್ಲೇ ಪಾಠ ನಡೀತಾ ಇರ್ತದೆ. ಆದರೂ ಇಂಗ್ಲೀಷ್ ಕಲಿಬೇಕನ್ನೋ ಅಂತ ಬಂದಾಗ ನನಗೆ ಒಬ್ಬರು ಹೇಳಿದರು, ನೋಡು ನೀನು ಹೇಗೆ ಇಂಗ್ಲೀಷ್ ಕಲಿಬೇಕು ಅಂತಂದರೆ, ಒಂದು ಇಂಗ್ಲೀಷ್ ಪೇಪರ್ ತೆಗು, ಒಂದು ಕನ್ನಡ ಪೇಪರ್ ತೆಗು. ಯಾವುದೋ ಒಂದು ಘಟನೆಯ ವಿಚಾರ ಬಂದಾಗ ಆ ಘಟನೆಯನ್ನು ಕನ್ನಡ ಪೇಪರ್ ಕನ್ನಡದಲ್ಲಿ ವರದಿ ಮಾಡಿರ್ತದೆ, ಇಂಗ್ಲೀಷ್ ಪೇಪರ್ ಇಂಗ್ಲೀಷಲ್ಲಿ ವರದಿ ಮಾಡಿರ್ತದೆ. ನೀನು ಇಂಗ್ಲೀಷ್ ಪೇಪರನ್ನು ಮೊದಲು ಓದಬೇಡ, ಕನ್ನಡ ಪೇಪರ್ ಓದು. ಕನ್ನಡ ಪೇಪರ್ ಓದಿ ನಿನಗೆ ತಿಳಿದ ಇಂಗ್ಲೀಷಲ್ಲಿ ಅದನ್ನು ಭಾಷಾಂತರಿಸಿ ಆನಂತರ ಅದನ್ನು ಯಾವುದಕ್ಕೆ ಇಂಗ್ಲೀಷ್ ಪೇಪರ್ನಲ್ಲಿ ಬಂದಂಥ ವರದಿ ಇದೆಯಲ್ಲ ಅದರ ಜೊತೆ ಕಂಪೇರ್ ಮಾಡಿದ್ರೆ ನಿನಗೆ ಗೊತ್ತಾಗ್ತಾ ಹೋಗುತ್ತೆ ಎಲ್ಲಿ ನೀನು ತಪ್ಪು ಮಾಡ್ತಿದ್ಯಾ, ಯಾಕೆ ತಪ್ಪು ಮಾಡ್ತಿದ್ಯಾ ಅಂತ. ಆ ತಪ್ಪು ಯಾಕೆ ಆಯಿತು ಅಂತ ನಿನ್ನೆ ಪ್ರಶ್ನಿಸ್ಕೋ, ಅಥವಾ ನನ್ನಲ್ಲಿ ಬಂದು ಕೇಳು. ಆ ರೀತಿ ನೀನು ಇಂಗ್ಲೀಷ್ ಕಲಿ ಅಂತ ಒಬ್ಬರು ಹೇಳಿದ್ರು. ನನಗೆ ಅದು ನನ್ನ ವೈಯಕ್ತಿಕವಾಗಿ ನಾನು ಇಂಗ್ಲೀಷ್ ಕಲಿತದ್ದು ಆ ರೀತಿಯಲ್ಲಿ.
ನಾನಾಗ ಈ ಭಾಷಾಂತರದ ಬಗ್ಗೆ ಸ್ವಲ್ಪ ಆಳವಾಗಿ ಯೋಚಿಸಲಿಕ್ಕೆ ಪ್ರಾರಂಭಿಸಿದ್ದು ಆಗ. ಇದು ನನಗೆ ಮಾತ್ರ ಅಲ್ಲ, ನಾನು ಇದನ್ನು ಭಾಳಷ್ಟು ನನ್ನ ಸ್ನೇಹಿತರಿಗೆ, ಅವರು ಯಾರ್ಯಾರಿಗೆ ಇಂಗ್ಲೀಷ್ ಕಲಿಲಿಕ್ಕೆ ಸ್ವಲ್ಪ ಕಷ್ಟ ಅಂತ ಅನಿಸಿದೆ ಅವರಿಗೆಲ್ಲ ಹೇಳಿದ್ದೇನೆ, ನೋಡಿ ನೀವು ಇದನ್ನು ಪ್ರಯೋಗಿಸಿ. ನೀವು ಕೇವಲ ನ್ಯೂಸ್ ಪೇಪರ್ ವಿಚಾರದಲ್ಲಿ ಮಾತ್ರ ಮಾಡಬೇಡಿ. ನೀವು ಯಾವುದೋ ಒಂದು ಕಾದಂಬರಿ ಓದಿರ್ತೀರ. ಈಗ ಎಷ್ಟೋ ಕಾದಂಬರಿಗಳು ನಮ್ಮಲ್ಲಿ ಕನ್ನಡದಿಂದ ಇಂಗ್ಲೀಷಿಗೆ ಭಾಷಾಂತರ ಆಗಿದ್ದಾವೆ. ರವೀಂದ್ರನಾಥ್ ಟಾಗೋರ್ ಗೀತಾಂಜಲಿ ಇದೆ ಅಲ್ಲ, ಅದರ ಇಂಗ್ಲೀಷ್ ಸ್ವರೂಪ, ಅದರ ಕನ್ನಡ ಸ್ವರೂಪ ಮತ್ತು ಇಂಗ್ಲೀಷ್ ಸ್ವರೂಪ, ಅದನ್ನು ನೀವು ಸುಮ್ಮನೆ ಕುಳಿತು ಕಂಪೇರ್ ಮಾಡಿದರೆ ಸಾಕು. ಎಮ್.ಎನ್. ಕಾಮತ್ ಅವರು ಗೀತಾಂಜಲಿಯ ವೇರ್ ದ ಮೈಂಡ್ ಇಸ್ ವಿದೌಟ್ ಫಿಯರ್ ಅನ್ನುವ ಏನು ಇದಿದೆ, ಏನು ಕವನ ಇದೆ, ಅದರ ಪದ್ಯ ಇದೆ, ಅದನ್ನು ಅವರು ಕನ್ನಡಕ್ಕೆ ಭಾಷಾಂತರ ಮಾಡಿದ ಕನ್ನಡ ವರ್ಷನನ್ನು ಓದಿ ಅದನ್ನು ನೀವು ಇಂಗ್ಲೀಷಲ್ಲಿ ಊಹಿಸಲಿಕ್ಕೆ ಪ್ರಾರಂಭಿಸಿದಾಗ ಒಂದು 10-15 ಸಾಲುಗಳದ್ದೇ ಅಷ್ಟೇ ಇರುವುದರಲ್ಲಿ. ಅದನ್ನು ನೀವು ಎರಡೂ ಭಾಷೆಗಳಲ್ಲಿ ಓದಬೇಕು ಮತ್ತು ಅನುಭವಿಸಬೇಕು. ಆಗ ನಿಮಗೆ ಈ ಭಾಷಾಂತರ ಅನ್ನೋದು ಎಂಥ ಶೋಧನೆ ಅನ್ನೋದು ಗೊತ್ತಾಗುತ್ತೆ. ಎಂಥ ಶೋಧನೆಯ ಪ್ರಕ್ರಿಯೆ ಅಂದರೆ ನೀವು ಇದನ್ನು, ನಾನಿಲ್ಲಿ ಅದನ್ನು ತರಲಿಲ್ಲ, ಇಲ್ಲ ಅದನ್ನು ಹೇಳ್ಬೋದಿತ್ತು, ನನಗೆ ಅಷ್ಟು ಸಮಯ ಇದೆ ಅಂತ ಅನಿಸಿಲ್ಲ. ಒಂದು ನಿಮಗೆ ಯಾರಿಗಾದ್ರು ಆಸಕ್ತಿ ಇದ್ದರೆ, ಎಮ್.ಎನ್. ಕಾಮತ್ ಅವರು ಗೀತಾಂಜಲಿಯನ್ನು ಕನ್ನಡಕ್ಕೆ ಭಾಷಾಂತರಿಸಿದ್ದನ್ನು ಮತ್ತು ಅದರ ಮೂಲ ಇಂಗ್ಲೀಷ್ ಎರಡನ್ನು ಪಕ್ಕದಲ್ಲಿ ಇಟ್ಕೊಳ್ಳಿ. ಮೊದಲು ಇಂಗ್ಲೀಷ್ ಓದಬೇಡಿ, ಕನ್ನಡ ಓದಿ, ಅಥವಾ ಇಂಗ್ಲೀಷ್ ಓದಿಕೊಳ್ಳಿ ಪರವಾಗಿಲ್ಲ, ಕನ್ನಡದಲ್ಲಿ ಓದಿ ಆನಂತರ ಇಂಗ್ಲೀಷ್ನಲ್ಲಿ ಅವರು ಏನನ್ನ ಬರ್ದಿರ ಅಂತ ನೋಡಿ. ಆ ಪ್ರತಿಯೊಂದು ಸೆಂಟೆನ್ಸ್ ಅಲ್ಲಿ ಇಂಗ್ಲೀಷಿಂದ ಕನ್ನಡಕ್ಕೆ ಭಾಷಾಂತರವಾದ ಬಗೆ ಇದೆ ಅಲ್ಲ, ಅದು ಕೇವಲ ಭಾಷಾಂತರ ಅಲ್ಲ, ಅದು ಯೋಚನಾಂತರ. ಅದು ಆಳವಾಗಿ ಒಂದು ಪ್ರತಿಯಲ್ಲಿರತಕ್ಕಂಥ ಒಂದೊಂದು ಶಬ್ದವನ್ನು ಕೂಡ ಒಳಗೆ ಇಳಿದು ಅನುಭವಿಸಿ, ಪರಿಶೋಧಿಸಿ, ಹುಡುಕಾಡಿ ಅದರ ಅರ್ಥವನ್ನು ಗ್ರಹಿಸಿಕೊಂಡು ಕನ್ನಡಕ್ಕೆ ತಂದಂತಹ ಒಂದು ಅದ್ಭುತವಾದಂತಹ ಭಾಷಾಂತರ. ಈ ಭಾಷಾಂತರವನ್ನು ಮಾಡೋದ್ರ ಮೂಲಕ, ಅಥವಾ ಭಾಷಾಂತರ ಮಾಡಲಿಕ್ಕೆ ನನ್ನ ಪಾಯಿಂಟ್ ಇಲ್ಲಿ ಇಷ್ಟೇ, ನೀವು ಓದನ್ನು ಶೋಧನೆಯಾಗಿ ಅಥವಾ ಹುಡುಕಾಟವಾಗಿ ಮಾಡಲಿಕ್ಕೆ ನಿಮಗೆ ಮಾಡಬೇಕು ಅಂತ ಇದ್ದರೆ, ಅಲ್ಲಿರತಕ್ಕಂಥ ಇನ್ನೊಂದು ನಮಗೆ ಲಭ್ಯ ಇರತಕ್ಕಂಥ ಇನ್ನೊಂದು ಇನ್ಸ್ಟ್ರೂಮೆಂಟ್ ಅದು ಭಾಷಾಂತರ. ಇದನ್ನು ನಾವು ಇನ್ನು ಆಸಕ್ತಿ ಇದ್ದರೆ ಬೇರೆ ಬೇರೆ ರೀತಿಯಲ್ಲಿ ಮಾಡ್ಬೋದು. ಇದನ್ನು ಎಲ್ಲವನ್ನು ಭಾಷಾಂತರ ಮಾಡಬೇಕಾಗಿಲ್ಲ, ಸುಮ್ಮನೆ ಒಂದು ಥರ ಹಾಬಿಗೋಸ್ಕರ ನೋಡಿ. ಯಾವುದಾದ್ರೂ ಒಂದು ಕಾದಂಬರಿ ತಗೊಳ್ಳಿ, ಒಂದು ಇಂಗ್ಲೀಷ್ ಕಾದಂಬರಿ ತಗೊಳ್ಳಿ, ಭಾಳ ಫೇಮಸ್ ಆದಂಥ ಒಂದು ಇಂಗ್ಲೀಷ್ ಕಾದಂಬರಿ ತಗೊಳ್ಳಿ. 100 Years of Solitude ಅಂತ ಒಂದು ಪುಸ್ತಕ ಇದೆ, ಗೇಬ್ರಿಯಲ್ ಗಾರ್ಸಿಯಾ ಮಾರ್ಕ್ವೆಸ್ ಅಂತ. ಈ ಕಾದಂಬರಿ ಅಂದರೆ ನಿಮಗೆ ಕ್ರಿಯೇಟಿವ್ ಅಥವಾ ನಾನ್ ಕ್ರಿಯೇಟಿವ್ ಆಗಬೇಕಾಗಿಲ್ಲ, ಫಿಕ್ಷನಲ್ ಅಥವಾ ನಾನ್ ಫಿಕ್ಷನಲ್. ಇದರಲ್ಲಿ ಏನಾದರೂ ಇದನ್ನು ಓದುವಂಥ ಆಸಕ್ತಿ ಇದ್ದರೆ ಇದರಲ್ಲಿ ಇಡೀ ಪುಸ್ತಕವನ್ನು ಓದುವಂಥ ಅಗತ್ಯ ಏನಿಲ್ಲ. ಕೇವಲ ಯಾವುದೇ ಒಂದು ಪುಸ್ತಕದ ಮೊದಲನ ಚಾಪ್ಟರ್ನ ಮೊದಲನ ಸಾಲನ್ನು ಬಹಳ ಸೂಕ್ಷ್ಮವಾಗಿ ಓದಿ ಅದನ್ನು ಭಾಷಾಂತರ ಮಾಡಲಿಕ್ಕೆ ಪ್ರಯತ್ನಿಸಿ. ನಾನು ಯಾಕೆ ಇದನ್ನು ಹೇಳ್ತಿದ್ದೇನೆ ಅಂತಂದರೆ, ಒಂದು ಪುಸ್ತಕ ಬರೆಯುವುದಿದೆಯಲ್ಲ, ಅದು ಒಂಥರ ಬಹಳ ಬೌದ್ಧಿಕವಾಗಿ ಬಹಳ ಸಾಂದ್ರವಾದಂತಹ ಕ್ರಿಯೆ. ಅದಕ್ಕೆ ಎಷ್ಟು ಯೋಚಿಸಿರಬೇಕು ಬರೀಬೇಕು. ಅದು ಕೂಡ ಒಂದು ನೊಬೆಲ್ ಪ್ರೈಸ್ ಪಡೆದಿರತಕ್ಕಂಥ ಒಂದು ಕೃತಿಯಾಗಲಿ, ಅಥವಾ ಇಡೀ ಪ್ರಪಂಚದವನ್ನೇ ಯೋಚಿಸುವಂತೆ ಮಾಡಿದಂಥ ಕೃತಿಯಾಗಲಿ, ಆ ಕೃತಿಯ ಹಿಂದೆ ಇರತಕ್ಕಂಥ ಯೋಚನೆಯ ಪ್ರಮಾಣ, ಅದರ ಹಿಂದಿನ ಓದಿನ ಪ್ರಮಾಣ, ಇದನ್ನೆಲ್ಲ ಅರ್ಥೈಸ್ಕೊಳ್ಳಿ. ಅದು ಎಷ್ಟು ಗಟ್ಟಿಯಾದಂಥ ಒಂದು ಬೌದ್ಧಿಕ ಪ್ರಕ್ರಿಯೆಯ ಒಂದು ಪ್ರಾಡಕ್ಟ್ ಆಗಿ, ಅಥವಾ ಒಂದು ಔಟ್ಕಮ್ ಆಗಿ, ಪ್ರತಿಫಲವಾಗಿ ಬಂದಿರುತ್ತೆ ಅಂತ. ಅದರಲ್ಲೂ ಕೂಡ ಅಂಥ ಒಂದು ಕೃತಿನಲ್ಲಿ ಕೂಡ ಅದರ ಮೊದಲ ಸಾಲಿದೆಯಲ್ಲ, ಒಂದು ಕೃತಿ ಹೇಗೆ ಆರಂಭ ಆಗುತ್ತೆ, ಒಂದು ಕೃತಿಯನ್ನು ನಾವು ಹೇಗೆ ಪ್ರಾರಂಭಿಸ್ತಾನೆ ಅನ್ನೋದಿದೆಯಲ್ಲ, ಅದು ಆ ಸಾಂದ್ರವಾದಂತಹ ಒಂದು ಪ್ರಕ್ರಿಯೆ. ಅದು ಮೊದಲು ನಾನು 1ನೇ ಸಾಲು ನನ್ನ ಪುಸ್ತಕದ ಏನಿರಬೇಕು ಅನ್ನೋದು. ಯಾಕಂದರೆ ಆ 1ನೇ ಸಾಲನ್ನು ಓದಿದ ಒಬ್ಬ ಇಡೀ ಪುಸ್ತಕವನ್ನು ಓದಬೇಕು. ಆ 1ನೇ ಸಾಲಲ್ಲಿ ಅವನಿಗೆ ಇದು ಏನು ನನಗೆ ಓದಲಿಕ್ಕೆ ಆಸಕ್ತಿ ಕೆರಳಿಸಿಲ್ಲ ಅಂದರೆ ಓದುವುದಿಲ್ಲ. ಆದ ಕಾರಣ ಪ್ರತಿಯೊಬ್ಬ ಬರಹಗಾರನು ಕೂಡ 1ನೇ ಸಾಲಿಗೆ ಅತ್ಯಂತ ಹೆಚ್ಚಿನ ಗಮನವನ್ನು ಕೊಟ್ಟಿರ್ತಾನೆ ಮತ್ತು ಅತ್ಯಂತ ಗಾಢವಾಗಿ ಯೋಚಿಸಿರ್ತಾನೆ. ಆ ಯೋಚನೆಯನ್ನು ನಾವು ನಮ್ಮ ಭಾಷೆಗೆ ನಾವು ಭಾಷಾಂತರಿಸಿಕೊಳ್ಳಿಕ್ಕೆ ಸಾಧ್ಯ ಆದರೆ, ಅಲ್ಲಿ ನಾವು ಕೇವಲ ಓದುವುದಿಲ್ಲ, ನಾವು ಅದನ್ನು ಶೋಧಿಸ್ತೇವೆ. ಏನು ಅಂತ. ಈಗ ನಾನು ಗೇಬ್ರಿಯಲ್ ಮಾರ್ಕ್ವೆಸ್ ಅವರ ಪುಸ್ತಕದ ಮೊದಲನ ಸಾಲನ್ನು ಓದ್ತೇನೆ ನೋಡಿ. ಇದರಲ್ಲಿ ಎಷ್ಟು ಲೇಯರ್ಸ್ ಇದೆ ಅಂತ ಗಮನಿಸಿದ್ದು. ಇಂಗ್ಲೀಷಲ್ಲಿದೆ, ಮೆನಿ ಇಯರ್ಸ್ ಲೇಟರ್. ಓಕೆ, ನಾನು ಕನ್ನಡದಲ್ಲಿ ಇಂಗ್ಲೀಷಲ್ಲಿ ಓದ್ತಾ ಇದ್ದಾಗ ನೀವು ಕನ್ನಡದಲ್ಲಿ ಭಾಷಾಂತರಕ್ಕೆ ಪ್ರಯತ್ನಿಸಿ. ಮೆನಿ ಇಯರ್ಸ್ ಲೇಟರ್, ಆಸ್ ಹಿ ಫೇಸ್ಡ್ ದ ಫೈರಿಂಗ್ ಸ್ಕ್ವಾಡ್. Many years later, as he faced the firing squad, Colonel
Aralino Buendo was to remember that distant afternoon when his father took him to discover ice. ಇನ್ನೊಮ್ಮೆ ಓದ್ತೇನೆ. Many years later, ಹಲವಾರು ವರ್ಷಗಳ ನಂತರ, as he faced the firing squad, ಅವ ಸೈನಿಕರು ಇನ್ನೇನವರಿಗೆ ಗುಂಡು ಹಾರಿಸ್ತಾರೆ ಎನ್ನುವಂಥ ಸಂದರ್ಭದಲ್ಲಿ, ಯಾರು ಒಬ್ಬ ಕರ್ನಲ್, ಅವನ ಹೆಸರು ಅರಿಲಿಯೋನೋ ಬುಯೆಂದೋ ಅಂತ, ಅವನು ಬಹಳ ವರ್ಷಗಳ ನಂತರ ಇನ್ನೇನು ಸೈನಿಕರು ಅವನಿಗೆ ಗುಂಡು ಹಾರಿಸ್ತಾರೆ, ಅವನ ಎದೆಗೆ ಗುಂಡು ಹಾರಿಸ್ತಾರೆ ಎನ್ನುವಂಥ ಸಂದರ್ಭದಲ್ಲಿ ಆತನಿಗೆ ವಾಸ್ ಟು ರಿಮೆಂಬರ್ ದ ಡಿಸ್ಟೆಂಟ್ ಆಫ್ಟರ್ನೂನ್, ಅದೊಂದು ಮಧ್ಯಾಹ್ನ ಆತನ ತಂದೆಯ ಜೊತೆಗೆ ಐಸ್, ಮಂಜುಗೆಡ್ಡೆಯನ್ನು ಹುಡುಕಲು ಹೋದ ಸಂದರ್ಭದ ನೆನಪಾಯಿತು. ಹಲವಾರು ವರ್ಷಗಳ ನಂತರ ಇನ್ನೇನು ಸೈನಿಕರು ಆತನ ಎದೆಗೆ ಗುಂಡು ಹಾರಿಸ್ತಾರೆ ಎನ್ನುವಂತಹ ಸಂದರ್ಭದಲ್ಲಿ, ಅದ್ಯಾವುದೋ ಒಂದು ಮಧ್ಯಾಹ್ನ ಆತನ ತಂದೆಯ ಜೊತೆಗೆ ಐಸ್ ಅಥವಾ ಮಂಜುಗೆಡ್ಡೆಯನ್ನು ಹುಡುಕಲು ಹೋದ ಸಂದರ್ಭದ ನೆನಪಾಯಿತು. ಹೀಗಿದೆ ಇದನ್ನು ಮೊದಲು ನೋಡುವತ್ತಿಗೆ ಇದೇನಪ್ಪ ಕಾಂಪ್ಲಿಕೇಟೆಡ್ ಆಗಿದೆ ಅಂತ ಅನಿಸುತ್ತೆ ನಿಮಗೆ. ಬಟ್ ನೀವು ಅದನ್ನು ಸೂಕ್ಷ್ಮವಾಗಿ ಓದಿದಾಗ ಅದರಲ್ಲಿ ಇಡೀ ಪ್ರಪಂಚದಲ್ಲಿ ಇದು ಅತ್ಯಂತ ಒಂದು ಸೂಕ್ಷ್ಮವಾದಂಥ ಒಂದು ಪ್ರಾರಂಭ ಅಂತ ಗುರುತಿಸಲ್ಪಟ್ಟಂಥ ಒಂದು ಕಾದಂಬರಿಯ ಮೊದಲ ಸೆಂಟೆನ್ಸ್. ಇದನ್ನು ನೀವು ಆಳವಾಗಿ ಓದ್ತಾಗೆ ಅದರಲ್ಲಿ 3-4 ಟೈಮ್ ಲೇಯರ್ ಬರುತ್ತೆ. ಮೆನಿ ಇಯರ್ಸ್ ಲೇಟರ್, ಅವನಿಗೆ ಆ ಮೆನಿ ಇಯರ್ಸ್ ಲೇಟರ್ ಅಲ್ಲಿಂದ ಯಾವುದೋ ನೆನಪಾಗೋದು, ಅಲ್ಲಿ 3 ಕಾಲಗಳು ಸಂಧಿಸ್ತವೆ ಅಲ್ಲಿ. ಓಕೆ, ಇದು ಯಾವುದು ಲ್ಯಾಟಿನ್ ಅಮೆರಿಕನ್ ರೈಟರ್ ಬರೆದಂಥ ಒಂದು ಕೃತಿ. ಓಕೆ, ಅದರ ಮುಂದಿನ ಸಾಲುಗಳನ್ನು ಓದ್ತಾ ಹೋದಾಗೆ ಇದು ಏನು ಇದರ ಈ ಮೊದಲನೇ ಸಾಲಿನ ಅರ್ಥ ಏನು ಅಥವಾ ಅದರ ಪ್ರಾಮುಖ್ಯತೆ ಏನು ಅಂತ ಅರ್ಥ ಆಗುತ್ತೆ. ಅದು ಪ್ರಶ್ನೆ ಬೇರೆ. ಬಟ್ ನೀವು ಅದನ್ನು ಕನ್ನಡಕ್ಕೆ ಯಾರಾದರೂ ನಿಮಗೆ ನೆಟ್ಟಲ್ಲಿ ಸಿಗುತ್ತಿದೆ, ಇದನ್ನು ಸುಮ್ಮನೆ ನಿಮ್ಮ ಕನ್ನಡಕ್ಕೆ ಭಾಷಾಂತರಕ್ಕೆ ಪ್ರಯತ್ನಿಸಿ. ನೀವು ಅದಕ್ಕೆ ಎಷ್ಟು ಆಳಕ್ಕೆ ಇಳಿಬೇಕಾಗತ್ತೆ, ಆ ಪ್ರತಿಯೊಂದು ಶಬ್ದವನ್ನು ನೋಡ್ಕೋಬೇಕಾಗತ್ತೆ, ಅಲ್ಲಿ ಬೇರೆ ಬೇರೆ ಕಾಲವನ್ನು ಹತ್ತಿರ ಇಟ್ಕೊಂಡು ಜಸ್ಟಪೋಸ್ ಮಾಡಿಕೊಂಡು ನೀವು ಮಾಡಬೇಕಾಗತ್ತೆ. ಅಷ್ಟು ಮಾಡಿ ಕೂಡ ನಿಮಗೆ ಅದನ್ನು ಭಾಷಾಂತರ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ನಾನು ಮೊನ್ನೆ ನಮ್ಮ ಫೌಂಡೇಶನ್ ಆಫೀಸ್ಗೆ ಹೋಗಿದ್ದೆ. ಅಲ್ಲಿ ನಾನು ಭಾಳ ಸಮಯದ ನಂತರ ಹೋಗಿದ್ದು. ಅಲ್ಲಿ ಮಹಾತ್ಮ ಗಾಂಧಿಯವರು ಒಂದು ಫೋಟೋ ಇಟ್ಟಿದ್ದಾರೆ, ಒಂದು ದೊಡ್ಡ ಚಿತ್ರ ಇಟ್ಟಿದ್ದಾರೆ. ಆ ಚಿತ್ರದ ಕೆಳಗೆ ಹೀಗೆ ಬರೆದಿತ್ತು, ಏನಂತ ಬರೆದಿತ್ತು ಅಂದರೆ, ದ ಮ್ಯಾನ್ ಹೂ ಕುಡ್ ನಾಟ್ ಬಿ ಕಿಲ್ಡ್ ಅಂತ. ದ ಮ್ಯಾನ್ ಹೂ ಕುಡ್ ನಾಟ್ ಬಿ ಕಿಲ್ಡ್ ಅಷ್ಟೇ. ಇದನ್ನು ಕನ್ನಡದಲ್ಲಿ ಭಾಷಾಂತರಿಸಿ ನೋಡು. ದ ಮ್ಯಾನ್ ಹೂ ಕುಡ್ ನಾಟ್ ಬಿ ಕಿಲ್ಡ್. ಯಾರಾದರೂ? ನಾನು ಭಾಳ ಹೊತ್ತಿಂದ ಮಾತಾಡ್ತಿದ್ದೇನೆ, ಅದಕ್ಕೆ ನಿಮಗೊಂದು ಸಣ್ಣ ಎಕ್ಸರ್ಸೈಸ್. ದ ಮ್ಯಾನ್ ಹೂ ಕುಡ್ ನಾಟ್ ಬಿ ಕಿಲ್ಡ್. ಯಾರಿಂದಲೂ ಕೊಲ್ಲಲಾಗದಂತಹ ವ್ಯಕ್ತಿ. ಯಾರಿಂದಲೂ ಕೊಲ್ಲಲಾಗದಂತಹ ವ್ಯಕ್ತಿ. ಓಕೆ, ಬೇರೆ ಏನಾದರೂ ಮಾಡ್ಬೋದು? ಓಕೆ, ಯಾರಿಂದಲೂ ಕೊಲ್ಲಲಾಗದ ವ್ಯಕ್ತಿ. ಓಕೆ, ನೀವು ಚೆನ್ನಾಗಿ ಮಾಡಿದ್ರಿ ಮೇಡಮ್. ನಾನು ಭಾಳ ಕಷ್ಟಪಟ್ಟೆ, ನನಗಂತೂ ಬರಲಿಲ್ಲ. ಯಾರಿಂದಲೂ ಕೊಲ್ಲಲಾಗದ ವ್ಯಕ್ತಿ. ಓಕೆ, ಬೇರೆ ಏನಾದರೂ ರೀತಿ ಮಾಡ್ಬೋದಾ? ಸಾವೇ ಇಲ್ಲದ ಮನುಷ್ಯ. ಓಕೆ, ಮತ್ತೆ ಬೇರೆ? The man who could not be killed. ವ್ಯಕ್ತಿ ಅವನನ್ನು ಕೊಲ್ಲಲಾಗುವುದಿಲ್ಲ. ನೋಡಿ, ನೀವು ಈಗ ಯಾರಿಂದಲೂ ಕೊಲ್ಲಲಾಗದ ಮನುಷ್ಯ ಬಂದಾಗ ನೀವು ಅಲ್ಲಿ ಇಂಗ್ಲೀಷನ್ನು ನೋಡಿದ್ರೆ ಅಲ್ಲಿ ಯಾರಿಂದಲೂ ಅಂತಿಲ್ಲ, ದ ಮ್ಯಾನ್ ಹೂ ಕುಡ್ ನಾಟ್ ಬಿ ಕಿಲ್ಡ್. ಓಕೆ, ಸೊ ನಾವು ಅದನ್ನು ಭಾಷಾಂತರಿಸೋತ್ತಿಗೆ ಸಣ್ಣ ಸಣ್ಣ ಸೆಂಟೆನ್ಸ್ ಅದು. ಓಕೆ, ನೀವು ಪದಗಳನ್ನು ಭಾಷಾಂತರಿಸಲಿಕ್ಕೆ ಆಗೋದಿಲ್ಲ, ಅದೆಲ್ಲ ಅದರ ಒಳಗೆ ಹೋಗಬೇಕು ಅನ್ನೋದಕ್ಕೆ. ಅಲ್ಲಿ ನೀವು ಯಾರಿಂದಲೂ ಅಂತ ಸೇರಿಸದೇ ಇದ್ದರೆ ನೀವು ಅದನ್ನು ಯಾವ ರೀತಿಯಿಂದಲೂ ಕೂಡ ಟ್ರಾನ್ಸ್ಲೇಟ್ ಮಾಡಲಿಕ್ಕೆ ಆಗೋದಿಲ್ಲ. ಅಲ್ಲಿ ಆ ಯಾರಿಂದಲೂ ಅನ್ನೋದನ್ನು ಹೊರಗಿಂದ ತರಬೇಕಾಗುತ್ತೆ. ಓಕೆ, ಸಣ್ಣ ಒಂದು ಉದಾಹರಣೆ. ನಾವು ಅಂದರೆ ಭಾಷಾಂತರದ ಕಷ್ಟ ಏನಿವೆ ಅಂದರೆ ಇದು ಭಾಳ ಸರಳವಾದಂಥ ಒಂದು ಸೆಂಟೆನ್ಸ್. ಬಟ್ ನೀವು ಈ ಭಾಷಾಂತರದ ಪ್ರಕ್ರಿಯೆಯಲ್ಲಿ ನೀವು ಓದನ್ನು ಶೋಧನೆಯಾಗಿ ಪರಿವರ್ತಿಸಿಕೊಳ್ಬೋದು ಅಂತ ಹೇಳಲಿಕ್ಕೆ ಹೇಳಿದೆ. ಈಗ ಕೊನೆಯದು ಒಂದು ಪಾಯಿಂಟ್ ಹೇಳಿ ಮುಗಿಸ್ತೇನೆ. ಈಗ ನಾವು ಹುಡುಕ್ತಾ ಓದ್ತೇವಲ್ಲ, ಆಗ ನಮಗೇನಾಗುತ್ತೆ, ನಾವು ಅಲ್ಲಿ ಏನನ್ನೋ ಕಂಡುಕೊಳ್ಳದೇ ಇದ್ದರೆ ನಮಗೆ ಭಾಳ ನಿರಾಸೆ ಆಗುತ್ತೆ. ಅಥವಾ
ನಾವು ಕಂಡುಕೊಳ್ಳಿಕ್ಕೆ ಸಾಧ್ಯ ಆಗದೇ ಇದ್ದರೆ, ಒಂದು ನಮಗೆ ಕಂಡುಕೊಳ್ಳಿಕ್ಕೆ ಸಾಧ್ಯ ಆಗಿಲ್ಲ ಅದರಲ್ಲಿ, ಅಥವಾ ಅಲ್ಲಿ ಇಲ್ಲ ಅಂತ. ಅಲ್ಲಿ ಇಲ್ಲ ಅಂತ ಅಂದರೆ ಅದು ಆ ಕೃತಿಯ ಸೋಲು. ಓಕೆ, ಅಲ್ಲಿ ನಮಗೆ ಕಂಡುಕೊಳ್ಳಿಕ್ಕೆ ಆಗಿಲ್ಲ ಅಂತ ಅಂದರೆ ಅದು ನಮ್ಮ ಸೋಲು. ಓಕೆ, ನಾವು ಸರಿಯಾಗಿ ಓದಿಲ್ಲ ಅಂತ ಅರ್ಥ. ಸೊ ನಾವೇನು ಹೇಳ್ತೇವೆ, ಒಂದನ್ನು ಯಾವುದನ್ನು ವಿಮರ್ಶೆ ಮಾಡುವ ಹೊತ್ತಿಗೆ, ಒಂದೋ ನಾವು ಅಲ್ಲಿ ಏನನ್ನು ಹುಡುಕ್ತೇವೆ, ಆ ಹುಡುಕಿದ್ದು ನಮಗೆ ಅಲ್ಲಿ ಸಿಕ್ಕಿಲ್ಲ ಅಂತ ಅಂದರೆ ಒಂದೋ ಅಲ್ಲಿ ಇಲ್ಲ, ಅಥವಾ ನಮಗೆ ಅದು ಸಿಕ್ಕಿಲ್ಲ. ನಮಗೆ ಸಿಕ್ಕಿಲ್ಲ ಅಂದರೆ ನಾವು ಸರಿಯಾಗಿ ಶೋಧಿಸಿಲ್ಲ, ನಾವು ಸರಿಯಾಗಿ ಇನ್ನೂ ಓದಲಿಕ್ಕೆ ಕಲಿತುಕೊಂಡಿಲ್ಲ ಅಂತ. ಅಥವಾ ಅಲ್ಲಿ ಇಲ್ಲ ಅಂತ ಅಂದರೆ ಅದು ಆ ಬರವಣಿಗೆಯ ಸೋಲು. ಈ ವ್ಯತ್ಯಾಸ ನಮಗೆ ಅರ್ಥ ಆದ ಕೂಡಲೇ ಏನಾಗುತ್ತೆ, ನೆಕ್ಸ್ಟ್ ಟೈಮ್ ನೀವು ಬರೆಯೋತ್ತಿಗೆ ನೀವು ಸೋಲಿಕ್ಕೆ ಬಯಸುವುದಿಲ್ಲ. ನೀವು ಬರೆಯೋಗ ಹೇಗೆ ಬರೀತೀರಿ ಅಂದರೆ, ಅದನ್ನು ಯಾರಾದರೂ ಇನ್ನೊಬ್ಬ ಓದಿದರೆ ಅವ ಅಲ್ಲಿ ಏನನ್ನಾದರೂ ಪಡ್ಕೊಳ್ಳೇಬೇಕು ಅಂತ ಬರೀತೀರ. ಇದು ಓದಿಗೂ ಮತ್ತು ಬರವಣಿಗೆಗೂ ಇರತಕ್ಕಂಥ ಅಲ್ಟಿಮೇಟ್ ಸಂಬಂಧ. ನೀವು ಓದನ್ನು ಒಂದು ಶೋಧನೆಯಾಗಿ ಮಾಡಿಕೊಂಡು ಓದಿದಾಗ ನಿಮಗೆ ಅಲ್ಲಿ ಏನೋ ಸಿಗಲೇಬೇಕು, ಸಿಗದೇ ಇದ್ದರೆ ನಿಮಗೆ ನಿರಾಶೆ ಆಗುತ್ತೆ, ಅಥವಾ ಸಿಗದೇ ಇದ್ದರೆ ಅಲ್ಲಿ ವಿಚಾರ ಅಲ್ಲಿ ಇಲ್ಲ ಅಂತ ಲೆಕ್ಕ. ಅಂದರೆ ಬರವಣಿಗೆ ಭಾಳ ವೀಕ್ ಆಗಿದೆ ಅಂತ ಲೆಕ್ಕ. ನೀವು ಬರೆಯುವಾಗ ಹೇಗೆ ನಿಮ್ಮ ಸೈಕಾಲಜಿ ಹೇಗಿರುತ್ತೆ ಅಂತಂದರೆ, ನನ್ನನ್ನು ಓದಿದವ ಅದನ್ನು ಸುಲಭವಾಗಿ ತಿಳ್ಕೊಳ್ಳೋದಿದ್ರೆ ಪರವಾಗಿಲ್ಲ, ಆದರೆ ಅದಕ್ಕೆ ಅವನಿಗೆ ಏನೂ ಸಿಗದೇ ಇರಬಾರ್ದು ಅನ್ನುವಂಥ ಒಂದು ನಿರ್ಧಾರಕ್ಕೆ ನಿಮ್ಮ ಮನಸ್ಸು ನಿಮಗೆ ಗೊತ್ತಿಲ್ಲದೆ ಬಂದಿರ್ತದೆ. ಆ ನಿರ್ಧಾರಕ್ಕೆ ನಿಮ್ಮ ಮನಸ್ಸು ಬಂದಾಗ ನೀವು ಸರಿಯಾಗಿ ಯೋಚಿಸಲಿಕ್ಕೆ ಕಲಿತಿದ್ದೀರಿ ಅಂತ ಲೆಕ್ಕ. ನಿಮ್ಮ ಬರವಣಿಗೆ ನಿಮಗೆ ಗೊತ್ತಿಲ್ಲದಾಗೆ ಇಂಪ್ರೂವ್ ಆಗಿದೆ ನಿಮ್ಮ ರೀಡಿಂಗಿಂದ ಅಂತ ಲೆಕ್ಕ. ಓಕೆ, ಸೊ ಇದನ್ನು ನೀವು ಬರವಣಿಗೆಗೋಸ್ಕರ ಮಾಡಬೇಕಾಗಿಲ್ಲ. ಯಾಕಂದರೆ ನಿಮ್ಮ ಮನಸ್ಸನ್ನು ನಿಮ್ಮ ಯೋಚಿಸುವ ಶಕ್ತಿಯನ್ನು ಹೆಚ್ಚಿಸಲಿಕ್ಕೆ, ಅಥವಾ ನಿಮ್ಮ ಬಾಹ್ಯ ಪ್ರಪಂಚದಲ್ಲಿರ್ತಕ್ಕಂಥ ಭಾಳ ಕ್ಲಿಷ್ಟಕರವಾದಂತಹ ಸಮಸ್ಯೆಗಳನ್ನು ಭಾಳ ಸರಳೀಕೃತವಾಗಿ ನಾವು ತಿಳ್ಕೊಳ್ಳಿಕ್ಕೆ ಮತ್ತು ಅದಕ್ಕೆ ಪ್ರತಿಕ್ರಿಯಿಸಲಿಕ್ಕೆ ಓದು ಮತ್ತು ಬರವಣಿಗೆಗಳು ಈ ಮೂಲಕ ನಮಗೆ ಹೆಲ್ಪ್ ಆಗುತ್ತೆ. ಸೊ ನೀವು ಬಯಲಿಗೆ ಬರೆಯುವುದು ಆದ ಕಾರಣ, ಅದು ಯಾರೋ ಪೆರಿಯೋಡರು ಕೇಳಿದ್ರು ಅಥವಾ ಮತ್ತೊಬ್ಬರು ಕೇಳಿದ್ರು ಆ ಕಾರಣ ನಾನು ಬರೀಬೇಕು ಅನ್ನುವ ರೀತಿಯಲ್ಲಿ ಯೋಚಿಸಿದೆ. ಆ ಬರೆಯುವ ಪ್ರಕ್ರಿಯೆ ಇದೆಯಲ್ಲ, ಅದನ್ನು ಈ ರೀತಿ ಒಂದು ಸಣ್ಣ ಶೋಧನೆ ಒಂದು ಸಣ್ಣ ಶೋಧನೆಯನ್ನು ನಾನು ಮಾಡ್ತಾ ಇದ್ದೇನೆ, ಸಣ್ಣ ಹುಡುಕಾಟವನ್ನು ನಾನು ಮಾಡ್ತಾ ಇದ್ದೇನೆ ಅಂತ ಭಾವಿಸಿ, ಆ ಹುಡುಕಾಟವನ್ನು ನೀವು ಅನುಭವಿಸಿ, ಆ ಹುಡುಕಾಟವನ್ನು ನೀವು ಆನಂದಿಸಿ ಬರೆದ್ರೆ ಇದೆಯಲ್ಲ, ಅದರಲ್ಲಿ ನಿಮಗೆ ಅಲ್ಲಿ ನೀವು ಬರೆಯುವುದು ಅಥವಾ ಮತ್ತು ನೀವು ಆ ಬರವಣಿಗೆಗೆ ನೀವು ಮಾಡ್ತಕ್ಕಂಥ ಓದಿನ ಹುಡುಕಾಟ ಇವೆರಡು ಕೂಡ ಬರೀ ನಿಮಿತ್ತ ಮಾತ್ರ. ಇದರ ಆಚೆಗೆ ನಿಮಗೇನೋ ಸಿಕ್ಕಿರುತ್ತದೆ. ಆ ಸಿಕ್ಕಿದ್ದಿದೆ ಅಲ್ಲ, ಅದು ನಮ್ಮನ್ನು ಬೆಳೆಸ್ತಾ ಹೋಗುತ್ತೆ. ಎಷ್ಟು ಹೇಳಿ ನನ್ನ ಮಾತು ಮುಗಿಸ್ತೇನೆ. ಸೊ 5:11 ಆಯಿತು. ನಮಗೆ ಇನ್ನೊಂದು ಸುಮಾರು 20 ನಿಮಿಷಗಳ ಕಾಲ ಚರ್ಚೆಗೆ ಅವಕಾಶ ಇದೆ. ಥ್ಯಾಂಕ್ ಯು ನಾರಾಯಣ್. ಒಂದು ಮಾಡುವ, ಆಕ್ಚುಲಿ ಸಾಕಷ್ಟು ಜನ ಇದ್ದಾರೆ, ಒಂದು 200ಕ್ಕೆ ಹತ್ತು ಜನ ಇದ್ದಾರೆ. ಎಲ್ಲರೂ ಪ್ರಶ್ನೆ ಕೇಳಿದ್ರೆ 2 ದಿವಸ ಬೇಕಾದಿತ್ತು. ಸೊ ಮತ್ತೆ 2-3 ಜನ ಒಟ್ಟು ಮಾತಾಡಿದ್ರೆ ಯಾರು ಮಾತಾಡೋದು ಕೇಳೋದಿಲ್ಲ. ಅದಕ್ಕಾಗಿ ಒಂದು ಈ ಸೈಡಲ್ಲಿ ಇರುವಂತ ಚಾಟ್ ಅಲ್ಲಿ ಏನು ಬರುತ್ತೆ ಅದನ್ನು ಫಸ್ಟ್ ತಗೊಳ್ಳುವ ಪ್ರಶ್ನೆಗಳು. ಆಮೇಲೆ ಯಾರಿಗಾದ್ರೂ ಪ್ರಶ್ನೆ ಕೇಳಲಿಕ್ಕೆ ಅಥವಾ ಹೇಳಲಿಕ್ಕಿದ್ರೆ ಅದರಲ್ಲಿ ಒಂದು ಕೈ ತೋರಿಸಿದ್ದಾರೆ, ಆ ಕೈಗೆ ನೀವು ಒತ್ತಿದ್ರೆ ಅದು ಇಲ್ಲಿ ನಮಗೆ ಗೊತ್ತಾಗ್ತದೆ, ಅವರನ್ನ ಹೇಳ್ಬಹುದು ಮಾತಾಡ್ಲಿಕ್ಕೆ. ಸೊ ದಟ್ ಹೆಚ್ಚು ಕನ್ಫ್ಯೂಷನ್ ಆಗದ ಹಾಗೆ. ಸೊ ನಾವು ನಮ್ಮ 3 ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂತ, ಅಥವಾ ನಮ್ಮ ಉತ್ತರ ಅರ್ಥ ಆಗಿದೆ ಅಂತ ಭಾವಿಸ್ತೇನೆ. ನಾವು ಯಾಕೆ ಪರಿಣಾಮಕಾರಿಯಾದ ಓದು ಅಂದರೆ ಏನು, ಮತ್ತು ಅದಕ್ಕೂ ಮತ್ತು ಬರವಣಿಗೆ ಇರುವ ಸಂಬಂಧ ಏನು, ಮತ್ತು ಪರಿಣಾಮಕಾರಿಯಾದಂಥ ಓದು ಮತ್ತು ಬರವಣಿಗೆಗಳನ್ನು ನಾವು ಬರಹಗಾರರಾಗಲಿಕ್ಕೆ ಬಯಸದಿದ್ದರೂ ಕೂಡ ನಾವು ಯಾಕೆ ಮಾಡಬೇಕು, ಅದರ ಪ್ರಾಧಾನ್ಯತೆ ಎಷ್ಟನ್ನು ನಾವು ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡಿದ್ದೀವಿ ಇವತ್ತು. ಅದಕ್ಕೆ ಸಂಬಂಧಪಟ್ಟ ಏನಾದರೂ ಪ್ರಶ್ನೆಗಳಿದ್ರೆ. ನಾರಾಯಣ್, ಒಂದು ಪ್ರಶ್ನೆ ಬಂದಿದೆ. ವಾಟ್ ಈಸ್ ದ ಬೆಸ್ಟ್ ವೇ ಟು ಗೆಟ್ 5-year-olds ಟು ಡೆವಲಪ್ ಇಂಟ್ರೆಸ್ಟ್ ಇನ್ ರೀಡಿಂಗ್ ಅಂತ. 5 ವರ್ಷದ ಮಗುವಿಗೆ ಓದುವುದರಲ್ಲಿ ಇಂಟ್ರೆಸ್ಟ್ ಹುಟ್ಟಿಸುವುದು ಹೇಗೆ, ಯಾವ ರೀತಿ? ದಿವ್ಯಶ್ರೀ ಅವರು ಕೇಳಿರುವಂತದ್ದು. ಸರಿ, ಮಕ್ಕಳಿಗೆ ಒಂದು
ಬೇರೆ ಬೇರೆ ಮಕ್ಕಳು ಓದುವುದರ ಜೊತೆ ಸಂಬಂಧವನ್ನು ಬೇರೆ ಬೇರೆ ರೀತಿಯಲ್ಲಿ ಬೆಳೆಸಿಕೊಳ್ತಾರೆ. ಕೆಲವರಿಗೆ ಬೈ ನೇಚರ್ ಓದುದು, ಕೈಗೆ ಸಿಕ್ಕಿದ್ದನ್ನೆಲ್ಲ ಓದುವಂಥ ಕೆಲವು ಅಭ್ಯಾಸ ಇರ್ತದೆ, ಕೆಲವರಿಗೆ ಇರುವುದಿಲ್ಲ. ಇರುವುದಿಲ್ಲ ಅನ್ನುವ ಕಾರಣಕ್ಕೋಸ್ಕರ ನಾವೆಲ್ಲ ಅದರ ಬಗ್ಗೆ ಭಾಳ ವರಿ ಮಾಡಬೇಕಂತ ಅನಿಸ್ತಾ ಇಲ್ಲ ನನಗೆ. ಬಟ್ ನನಗೆ ಅನಿಸೋ ಮಟ್ಟಿಗೆ ಮಕ್ಕಳಿಗೆ ಭಾಳ ಓದುವಂಥ ಕುತೂಹಲವನ್ನು ಹುಟ್ಟಿಸುವುದಕ್ಕೆ ಒಂದೇ ಒಂದು ಇರತಕ್ಕಂಥ ದೊಡ್ಡ ಅಸ್ತ್ರ ಅಂತ ಹೇಳಿದ್ರೆ ಕತೆಗಳನ್ನು ಹೇಳುವುದು, ಮತ್ತು ಆ ಕತೆಗಳ ಸುತ್ತ ಪ್ರಶ್ನೆಗಳನ್ನು ಕೇಳ್ತಾ ಏನೋ ಒಂದು ಕ್ಯೂರಿಯಾಸಿಟಿ ಹುಟ್ಟಿಸಿಕೊಂಡು ಅದರ ಸುತ್ತ ಪ್ರಶ್ನೆಗಳನ್ನು ಕೇಳ್ತಾ ಹೋಗೋದು. ನಿನಗೆ ಇದು ಅರ್ಥ ಆಯ್ತಾ, ಅವ ಏನು ಮಾಡಿದ, ಇವ ಏನು ಮಾಡಿದ, ಅಲ್ಲೇನಾಯಿತು, ಇಲ್ಲೇನಾಯಿತು, ಅವ ಯಾಕಾಗಿ ಮಾಡಿದ, ಇತ್ಯಾದಿ ಇತ್ಯಾದಿ ಇತ್ಯಾದಿ. ಅದಕ್ಕೆ ಬಹುಶಃ ಭಾರತದಲ್ಲಿ ಇದ್ದಷ್ಟು ಜನಪದ ಕಥೆಗಳು, ಇಲ್ಲಿ ಪುರಾಣದಲ್ಲಿರತಕ್ಕಂಥ ಬೇರೆ ಬೇರೆ ಕಥೆಗಳು, ಅದರ ಉಪಕಥೆಗಳು ಬಹುಶಃ ಇಂಡಿಯಾದಲ್ಲಿದ್ದಷ್ಟು ಬೇರೆ ಇಲ್ಲಿ ಇಲ್ಲ ಅಂತ ಅನಿಸುತ್ತೆ. ಸೊ ನನಗನ್ನಿಸೋ ಮಟ್ಟಿಗೆ ಮಕ್ಕಳಲ್ಲಿ ಓದುವಂಥ ಕ್ಯೂರಿಯಾಸಿಟಿಯನ್ನು ಹುಟ್ಟಿಸಲಿಕ್ಕೆ ಇರತಕ್ಕಂಥ ಏಕೈಕ ಅಸ್ತ್ರ ಅಂತ ಹೇಳಿದ್ರೆ ಕಥೆಗಳನ್ನು ಓದಿ ಹೇಳೋದು. ಬೆಡ್ ಟೈಮ್ ಸ್ಟೋರೀಸ್ ಅಂತಲೇ ಇದೆ. ನನಗನ್ನಿಸೋ ಮಟ್ಟಿಗೆ ನಾವು ಅದನ್ನು ಬೇರೆ ಇಂಗ್ಲೀಷ್ ಕಥೆಗಳನ್ನು ಓದೋದಕ್ಕಿಂತ ಹೆಚ್ಚಾಗಿ, ಅಂದರೆ ಅದ್ಭುತವಾದ ಇಂಗ್ಲೀಷ್ ಕಥೆಗಳಿದ್ದಾವೆ. ನಮ್ಮಲ್ಲಿ ಒಂದು ಈ ಜ್ಞಾನಕ್ಕೆ ಸಂಬಂಧಪಟ್ಟ ಒಂದು ದೊಡ್ಡ ಜಿಜ್ಞಾಸೆ ಇದೆ. ಏನು ಅಂದರೆ ನಾವು ವೆಸ್ಟಿಂದ ಅಥವಾ ಪಶ್ಚಿಮದಿಂದ ಬಂದಂಥ ಜ್ಞಾನವನ್ನು ಹಾಗೆ ಸ್ವೀಕರಿಸಬೇಕಾ, ಅದನ್ನು ಬಳಸ್ಕೋಬೇಕಾ, ಭಾರತೀಯವಾದನ್ನು ಸಂಪಾದಿಸಬೇಡವಾ, ಬೆಳೆಸಬೇಡವಾ ಅಂತ. ನನಗೆ ಅದರಲ್ಲಿ ಸಹಮತ ಇಲ್ಲ. ನನಗನ್ಸೋ ಮಟ್ಟಿಗೆ ಪಶ್ಚಿಮದಿಂದ ಬಂದ ಜ್ಞಾನ ಏನಿದೆ ಅದು ನಮ್ಮ ಜ್ಞಾನ ಎಷ್ಟಿದೆ ಅದರಷ್ಟೇ ನಮಗೆ ಅಗತ್ಯ. ಸೊ ಪಶ್ಚಿಮದಿಂದ ಬಂದ ಕಥೆಗಳನ್ನು ಕೂಡ ತೆಗೋಬಹುದು. ಆದರೆ ನನಗನ್ಸೋ ಮಟ್ಟಿಗೆ ಯಾವಾಗಲೂ ಈ ಕಥೆಗಳಿಗೂ ನಾವು ಕ್ಯೂರಿಯಾಸಿಟಿ ಹುಟ್ಟಿಸೋದಿದೆಯಲ್ಲ ಮಕ್ಕಳಲ್ಲಿ, ಅದಕ್ಕೂ ನಮ್ಮ ನೆಲಕ್ಕೂ ಒಂದು ಸಂಬಂಧ ಇರಬೇಕು. ಆಗ ಆ ಕ್ಯೂರಿಯಾಸಿಟಿ ಭಾಳ ಆಳವಾಗಿ ಬೇರೂರುತ್ತೆ ಅಂತ ನನ್ನ ಅನಿಸಿಕೆ. ಆದ ಕಾರಣ ಭಾರತೀಯ ಕಥೆಗಳನ್ನು ಹೆಚ್ಚು ಹೇಳಿ ಹೇಳೋದ್ರ ಮೂಲಕ ಆಸಕ್ತಿಯನ್ನು ಬೆಳೆಸ್ಬೋದು ಅಂತ ಅನಿಸುತ್ತೆ. ನನಗೆ ಏನಾದರೂ ಆಸಕ್ತಿ ಓದಿಲಿ ಬಂದಿದ್ದರೆ ಅದು ನಾನು ಇರುವಾಗ ಕೇಳಿದಂಥ ಜಾನಪದ ಕಥೆಗಳಿಂದಾಗಿ ಮತ್ತು ರಾಮಾಯಣ ಮಹಾಭಾರತ ಇತ್ಯಾದಿ ಕಥೆಗಳಿಂದಾಗಿ. ಥ್ಯಾಂಕ್ ಯು ನಾರಾಯಣ್. ಅದರಲ್ಲಿ ಒಂದು ಆಕ್ಚುಲಿ ಮಕ್ಕಳಿಗೆ ಕತೆ ಹೇಳುವಾಗ ಪುಸ್ತಕದಿಂದ ಓದಿ ಕತೆ ಹೇಳಿದಾಗ ಆ ಒಂದು ಕನೆಕ್ಷನ್ ಮಕ್ಕಳಿಗೆ ಬರ್ತದೆ. ಏನಂದ್ರೆ ಈ ಕತೆ ಪುಸ್ತಕದಲ್ಲಿದೆ ಅಂತ. ದಟ್ ಇಸ್ ಹೌ ದೇ ಡೆವಲಪ್ ದಿ ಇಂಟ್ರೆಸ್ಟ್. ಹೌದು. ಸೊ ದಟ್ಸ್ ಅ ವೆರಿ ಗುಡ್ ಥಿಂಗ್. ಸೊ ಒಂದು 2-3 ಪ್ರಶ್ನೆಗಳು ಒಟ್ಟಿಗೆ ಬಂದಿದೆ ನಾರಾಯಣ್. ಅದು 2-3 ನಿಮ್ಗೆ ಕೇಳಿ ಬಿಡ್ತೇನೆ, ಯಾಕಂದ್ರೆ ಒಂದೇ ತರದ ಪ್ರಶ್ನೆಗಳು. ಒಂದು ಏನಂದ್ರೆ, ಹೌ ಟು ಸ್ಟಾರ್ಟ್ ಎನಿ ರೈಟಿಂಗ್, ವಾಟ್ ಐ ಆಮ್ ಥಿಂಕಿಂಗ್. What are the criteria to be a good writer? ಮೂರನೇದು, what are the first steps for starting beginners for writing? ಬಿಗಿನರ್ಸ್ ಇದ್ದವರಿಗೆ ಸ್ಟಾರ್ಟ್ ಮಾಡ್ಲಿಕ್ಕೆ ಏನು, ಹೇಗೆ ಅಂತ. ಮತ್ತೆ ಇನ್ನೊಂದಿದೆ, ಅದು ಸ್ವಲ್ಪ ಬೇರೆ, ಬಟ್ ಹೇಳಿ ಬಿಡ್ತೇನೆ ನಿಮ್ಗೆ. ವಾಟ್ ಈಸ್ ದಿ ಡಿಫರೆನ್ಸ್ ಬಿಟ್ವೀನ್ ರೈಟಿಂಗ್ ಅಂಡ್ ಕ್ರಿಯೇಟಿವ್ ರೈಟಿಂಗ್? ಸರಿ. All creative writing is a sort of writing, but all writings are not creative writings. So any creative writing is a piece of writing, but all pieces of writing cannot be considered as creative writing. Creative writing ಗೆ ನೋಡಿ, ನಾನು ಹೇಳಿದೆಲ್ಲ, ನೀವು ಓದಿನ ಮೂಲಕ ಶೋಧಿಸಿ ಬರೆಯುವುದಿದೆಯಲ್ಲ, ಅದು ಸಾಮಾನ್ಯವಾಗಿ ನೀವು ಕ್ರಿಯೇಟಿವ್ ರೈಟಿಂಗ್ಗೆ ಅದು ಅಗತ್ಯ ಇಲ್ಲ. ಅದಕ್ಕೆ ನಾನು ಮೊದಲೇ ಹೇಳಿಬಿಟ್ಟಿದ್ದೇನೆ. ನಾವು ಏನು ಮಾತಾಡ್ತಿದ್ದೇವೆ ಅದು ಕ್ರಿಯೇಟಿವ್ ರೈಟಿಂಗ್ಗೆ ಸಂಬಂಧಪಟ್ಟದ್ದಲ್ಲ, ಇದು ನಾನ್ ಕ್ರಿಯೇಟಿವ್ ರೈಟಿಂಗ್ಗೆ ಸಂಬಂಧಪಟ್ಟದ್ದು. ಅಂದರೆ ನಮ್ಮ ಕೆಲಸಗಳ ಸುತ್ತ ನಾವು ಬರವಣಿಗೆಯನ್ನು ಯಾವ ರೀತಿ ರೂಢಿಸ್ಕೋಬೇಕಾಗುತ್ತೆ ಮತ್ತು ಅದರಿಂದ ಬರತಕ್ಕಂಥ ಪ್ರಯೋಜನಗಳೇನು ಅನ್ನುವ ಉದ್ದೇಶದಿಂದ ನಾನು ಮಾತಾಡಿದಳು. ಆದ ಕಾರಣ ನಾನು ಕ್ರಿಯೇಟಿವ್ ರೈಟಿಂಗ್ ಬಗ್ಗೆ ಮಾತಾಡಿಲ್ಲ. ಕ್ರಿಯೇಟಿವ್ ರೈಟಿಂಗ್ ಏನಂದರೆ, ನಾವು ಯೋಚಿಸಿ, ಅಂದರೆ ನಮಗೆ ನಮ್ಮ ಒಳಗಿಂದ ಬರತಕ್ಕಂಥದ್ದು, ಹೊರಗಿನಿಂದ ಹೆಚ್ಚಾಗಿ ಒಳಗಿಂದ ಬರತಕ್ಕಂಥದ್ದು. ನಾವು ಯಾವುದೋ ಒಂದು ಸನ್ನಿವೇಶವನ್ನು ಊಹಿಸಿ ಅಥವಾ ಯಾವುದೋ ಒಂದು ಕಲ್ಪನೆ ನಮ್ಮ ಒಳಗೆ ನಡೆಯುತ್ತ ಒಂದು ಪ್ರಕ್ರಿಯೆ. ನಮ್ಮ ಕಲ್ಪನೆ ಎಷ್ಟು ಸುಂದರವಾಗಿರುತ್ತೆ, ಎಷ್ಟು ಸೊಗಸಾಗಿರುತ್ತೆ ಅನ್ನೋದರ ಮೇಲೆ ಇದು ಕ್ರಿಯೇಟಿವ್ ರೈಟಿಂಗ್ ಅಥವಾ ಸೃಜನಶೀಲವಾದಂತಹ ಬರವಣಿಗೆ ನಿರ್ಧಾರ, ಅದರ ಮಹತ್ವ ನಿರ್ಧಾರ ಆಗುತ್ತೆ. ಆದರೆ ನಾವು ಈ ಸೃಜನಶೀಲ ಅಲ್ಲದ ಬರವಣಿಗೆ ಇದೆಯಲ್ಲ, ಅದನ್ನು ಎಲ್ಲಿಂದ ಪ್ರಾರಂಭಿಸುವುದು ಅಥವಾ ಹೇಗೆ ಮಾಡುವುದು ಅನ್ನುವ ಪ್ರಶ್ನೆ ಬಂದಾಗ, ಈ ಸೃಜನಶೀಲ ಬರವಣಿಗೆಗೆ ಏನು ಆಧಾರ ಏನು ಅಂದರೆ ನಮ್ಮ ಕಲ್ಪನೆ. ಸೃಜನಶೀಲ ಅಲ್ಲದಂತಹ ಬರವಣಿಗೆಗೆ ಏನು ಆಧಾರ, ಯಾವುದನ್ನು ಬರೆಯುವುದು? ನಿಮಗೆ ಏನು ಸೃಜನಶೀಲವಾದ ಒಂದು ಪದ್ಯ ಬರೀತೇನೆ ಅಥವಾ ಒಂದು ಕತೆ ಬರೀತೇನೆ, ನನಗೆ ಕತೆ ಏನು ಅಂತ ನನ್ನ ಇದೆ, ಆ ಕಥೆಯನ್ನು ನಾನು ಬರೀತೇನೆ, ಸುಂದರವಾಗಿ ಬರೀತೇನೆ. ಆದರೆ ಸೃಜನಶೀಲವಾದ ಅಲ್ಲದನ್ನು ನೀವು ಬರೆಯುವುದು ಅಂದಾಗ ಅದು ಏನು ಅಂತಂದರೆ, ನಿಮ್ಮ ಹತ್ರ ಏನೋ ಒಂದು ಹೇಳಲಿಕ್ಕೆ ಇರಬೇಕು, ಒಂದು ಆರ್ಗ್ಯುಮೆಂಟ್ ಇರಬೇಕು, ಅಥವಾ ಒಂದು ವಾದ ಇರಬೇಕು, ಅಥವಾ ನೀವು
ಕಂಡುಕೊಂಡಂಥ ಯಾವುದೋ ಒಂದು ವಿಚಾರ ಇರಬೇಕು. ಓಕೆ, ಸೊ ನಿಮ್ಮ ಹತ್ರ ವಿಚಾರ ಇದ್ದರೆ ಎರಡು ಪ್ರಶ್ನೆ ಇದೆ ಅಲ್ಲಿ. ಒಂದು ನಿಮ್ಮ ಹತ್ರ ಒಂದು ವಾಟ್ ಕ್ವಶನ್ ಮತ್ತೊಂದು ಹೌ ಕ್ವಶನ್. ಡು ಯು ನೋ ವಾಟ್ ಆರ್ ಯು ರೈಟಿಂಗ್? ಓಕೆ, you know what are you writing, what are you going to write, but then you don't know how to write. That's one problem. The other problem is you don't know what to write. ನಾ ಬರಿಬೇಕು, ಬಟ್ ನೀವು ವಾಟ್ ಕ್ವಶನನ್ನೇ ಸಾರ್ಟ್ ಔಟ್ ಮಾಡ್ಕೊಂಡಿಲ್ಲ. ನೀವು ಏನನ್ನು ಬರಿಬೇಕು ಅಂದರೆ ನಿಮ್ಮ ಹತ್ರ ಯಾವತ್ತೂ ಕೂಡ ಒಂದು 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 ಆರ್ಗ್ಯುಮೆಂಟ್, ಹೊಸ ಒಂದು ಆರ್ಗ್ಯುಮೆಂಟ್ ಇರಬೇಕು, ಹೊಸದನ್ನು ಏನು ಹೇಳೋದಿರಬೇಕು. ಆ ವಸ್ತು ಅಂತಂದರೆ ಭಾಳ ನಾಳೆ ಪ್ರಪಂಚವನ್ನೇ ಬದಲಿಸುವಂಥ ಹೊಸ ವಿಚಾರ ಏನೋ ಅಲ್ಲ. ಅದು ಏನೋ ಒಂದು ಬೆಳವಣಿಗೆಯ ಬಗ್ಗೆ ಅಥವಾ ಯಾವುದೋ ಒಂದು ಚರ್ಚೆಯ ಬಗ್ಗೆ ಒಂದು ಸಣ್ಣ ಹೊಸ ಹೊಳವು, ಒಂದು ಸಣ್ಣ ಹೊಸ ಆಯಾಮ, ಅಷ್ಟು ಇಲ್ಲದೆ ಹೋದರೆ ನಮಗೆ ನಾನ್ ಫಿಕ್ಷನಲ್ ಆಗಿ ಬರೆಯುವಂಥದ್ದು ಏನೂ ಇರೋದಿಲ್ಲ. ಏನನ್ನು ಬರಿಬೋದು ಆ ಸಂದರ್ಭದಲ್ಲಿ ಅಂದರೆ ನಾವು ಯಾವುದೋ ಒಂದು ಡಿಸ್ಕ್ರೈಬ್ ಮಾಡ್ಬೋದು. ಈಗ ನಾವು ಯಾವುದೋ ಒಂದು ಪ್ರವಾಸಕ್ಕೆ ಹೋಗ್ತೇವೆ, ಆ ಪ್ರವಾಸವನ್ನು ನಾವು ಎರಡು ರೀತಿಯಲ್ಲಿ ಬರಿಬೋದು. ಅದರ ಆ ಪ್ರವಾಸ ಸುತ್ತ ಒಂದು ಆ ಪ್ರವಾಸದಲ್ಲಿ ನಾವು ಏನನ್ನು ಕಂಡುಕೊಳ್ತೇವೆ ಅದರ ಸುತ್ತ ಒಂದು ಹೊಸ ಆರ್ಗ್ಯುಮೆಂಟನ್ನು ಬಿಲ್ಡ್ ಮಾಡಿ ಬರಿಬೋದು. ಅದಕ್ಕೆ ಅದರದೇ ಆದ ಮಹತ್ವ ಇದೆ. ಇಲ್ಲಾಂದರೆ ಸುಮ್ಮನೆ ಇಲ್ಲದೆ ಅದನ್ನು ನಾವು ಡಿಸ್ಕ್ರೈಬ್ ಮಾಡ್ಬೋದು, ಹೀಗೆ ಓದೆ ಹೀಗೆ ನೋಡಿದೆ ಅಂತ. ಒಂದು ಡಿಸ್ಕ್ರಿಪ್ಟಿವ್. ನಾವು ಎಲ್ಲಿಂದ ಪ್ರಾರಂಭಿಸೋದು ಅನ್ನೋ ಪ್ರಶ್ನೆ ಬರುತ್ತೆ. ನಿಮಗೆ ಏನನ್ನು ಬರಿಬೇಕಂತ ಗೊತ್ತಿರುತ್ತೆ, ಆದರೆ ಅದನ್ನು ಹೇಗೆ ಪ್ರಾರಂಭಿಸುವುದು ಅಂತ ಅದು ಕೆಲವೊಮ್ಮೆ ರೈಟರ್ಸ್ ಬ್ಲಾಕ್ ಅಂತಾರೆ. ಎಲ್ಲ ಗೊತ್ತಿರುತ್ತೆ ಬಟ್ ಬರೀಲಿಕ್ಕೆ ಆಗೋದಿಲ್ಲ. ಇದು ಕೆಲವರಿಗೆ ಬರೆದು ರೈಟರ್ಸ್ ಬ್ಲಾಕ್ ಬಂದುಬಿಡುತ್ತೆ. ಒಂದು ಎರಡು ತಿಂಗಳು ಏನು ಬರೀಲಿಕ್ಕೆ ಆಗೋದಿಲ್ಲ. ಕೆಲವರಿಗೆ ನನಗೆ ಬರೆಯುವುದು ಹೇಗೆ ಅಂತ ಗೊತ್ತಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಬರೆಯೋದೇ ಇಲ್ಲ. ಅದಕ್ಕೆ ಭಾಳ ಈ ರೈಟಿಂಗ್ ಮತ್ತು ರೀಡಿಂಗಲ್ಲಿ ಭಾಳ ಎಕ್ಸ್ಪರ್ಟೈಸ್ ಇದ್ದವ್ರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ನೀವು ಬರೀರಿ ಅಂತ ಅಷ್ಟೇ. ಅದಕ್ಕೆ ಎಲ್ಲಿಂದ ಪ್ರಾರಂಭಿಸುವಂತ ಕೇಳಬೇಡಿ, ನಿಮಗೆ ಏನು ಅನಿಸುತ್ತೆ ಅದನ್ನು ಬರೀರಿ, ಆನಂತರ ಅದು ಅದರದ್ದೇ ಸ್ವರೂಪ ಪಡ್ಕೊಳ್ತಾ ಹೋಗುತ್ತೆ ಅಂತ. ಅದೇ ಒಂದು ಇಂಥದ್ದೇ ಬಿಗಿನಿಂಗ್ ಅಂತ ಇಲ್ಲ, ಇಂಥದ್ದೇ ರೀತಿಯಲ್ಲಿ ಅದನ್ನು ಪ್ರಾರಂಭಿಸಬೇಕು ಅಂತ ಇಲ್ಲ. ನೀವು ಕೊನೆಯಿಂದಲಾದರೂ ಪ್ರಾರಂಭಿಸಿ, ಮಧ್ಯದಿಂದಲೂ ಪ್ರಾರಂಭಿಸಿ. ನೀವು ಬರೆದದನ್ನು ಮತ್ತೆ ನೀವು ಓದಿದಾಗ ನಿಮಗೆ ಗೊತ್ತಾಗುತ್ತೆ ಅದನ್ನು ಯಾವ ರೀತಿ ಬದಲಿಸಿಕೊಳ್ಬೇಕು ಅಂತ. ನಾನು ಕೊನೆಗೆ ಹೇಳಿದೆಲ್ಲ ಆ ಪಾಯಿಂಟನ್ನು ನೀವು ತಲೆಯಲ್ಲಿಟ್ಕೋಬೇಕು. ಏನಂತಂದರೆ, ನೀವು ಶೋಧಿಸ್ತಾ ಓದುವ ಹೊತ್ತಿಗೆ ನಿಮಗೇನೋ ಅಲ್ಲಿ ಸಿಗದಿದ್ರೆ ಆಗುವಂಥ ನಿರಾಶೆ ಇದೆಯಲ್ಲ, ಆ ನಿರಾಶೆಯನ್ನು ನೀವು ನಿಮ್ಮ ಓದುಗರಿಗೆ ಬರದ ಹಾಗೆ ನೋಡಿಕೊಳ್ಬೇಕು. ಅದು ಓದು ಮತ್ತು ಬರಹಕ್ಕಿರುವ ಸಂಬಂಧ ಅದು ಅಷ್ಟೇ. ನಾರಾಯಣ್, ಅರುಣ್ ಕುಮಾರ್ ಅಂತ ಒಂದು ಆಗದಿಂದ ಹ್ಯಾಂಡ್ ರೈಸ್ ಮಾಡಿದ್ದಾರೆ, ಸಂಕ್ಷಿಪ್ತವಾಗಿ ಹೇಳಿ ಅರುಣ್. ಓಕೆ ಸರ್, ಥ್ಯಾಂಕ್ ಯು. ಏನು ಅಂತ ಹೇಳಿದ್ರೆ, ಯಶವಂತ್ ಚಿತ್ತಾಲ್ರು ನಾನು ಬರೆಯೋದು ನಾನು ತಿಳ್ಕೊಳ್ಳೋದಕ್ಕೋಸ್ಕರ ಅಂತ ಹೇಳಿ ಒಂದ್ ಮಾತನ್ನ ತುಂಬಾ ಕಡೆಗಳಲ್ಲಿ ಹೇಳ್ತಾ ಇರ್ತಾರೆ ಅಂತ ಹೇಳಿ. ನನ್ಗೆ ಈ ಡಿಸ್ಕಷನ್ ಅಲ್ಲಿ ನನ್ಗೆ ಅದು ತುಂಬಾ ವೈಟೇಜ್ ಅಂತ ಅನಿಸ್ತದೆ. ನನ್ಗೆ ಅದಷ್ಟು ಅರ್ಥ ಆಗಿರ್ಲಿಲ್ಲ. ಇದು ಜಸ್ಟ್ ನನ್ನ ಒಪಿನಿಯನ್. ಹೌದು ಅಂತ ಅನಿಸ್ತಾ ಹೋಯ್ತು. ಬರವಣಿಗೆ ಕೂಡ ನಾನು ಹೆಚ್ಚೆಚ್ಚು ತಿಳ್ಕೊಳಕ್ಕೋಸ್ಕರ, ನಾನು ನನ್ನಲ್ಲಿ ಇದ್ದಿದ್ದನ್ನ ಬೇರೆಯವ್ರಿಗೆ ಹೇಳೋದಕ್ಕಲ್ಲ, ನಾನು ಹೆಚ್ಚು ತಿಳ್ಕೊಳ್ಳೋದಕ್ಕೋಸ್ಕರ ಅನ್ನೋದನ್ನ ಖುಷಿ ಆಯ್ತು ಸರ್ ಆ ಪಾಯಿಂಟ್. ಹೌದೌದು. ಎಷ್ಟು ಈ ಬರವಣಿಗೆ ಅನ್ನೋದಿದೆಯಲ್ಲ ಒಂಥರ ಬಹಳ ಅದೊಂಥರ ಅದೊಂದು ಮಾನಸಿಕವಾದಂಥ ಒಂದು ಪ್ರಕ್ರಿಯೆ. ಅದು ತೀರಾ ಅದೊಂದು ಫಿಸಿಕಲ್, ಅದು ಮಾನಸಿಕವಾಗಿ ನಾವು ಏನನ್ನು ಅನುಭವಿಸ್ತಾ ಇರ್ತೇವೆ. ನಮ್ಗೆ ಏನನ್ನ ಹೊರಗೆ ಹೇಳ್ಬೇಕಂತ ಇರ್ತದೆ. ನಿಮಗೆ ಯಾರು ನಮ್ಮ ವೇಸ್ಟ್ ಲ್ಯಾಂಡ್ ಬರೆದಿದ್ದು ಯಾರು ಇಂಗ್ಲೀಷಲ್ಲಿ, ದ ಫೇಮಸ್ ಇಂಗ್ಲಿಷ್ ಪೊಯಿಟ್ ವೇಸ್ಟ್ ಲ್ಯಾಂಡ್ ಅಂತ ಬರೆದಿರಲ್ಲ, ಹೆಸರೇನು? ಟಿ.ಎಸ್. ಇಲಿಯಟ್. ಕಳೆದ ಶತಮಾನ ಕಂಡಂತ ಅತ್ಯಂತ ಇದು. ನಾನು ಯಾಕೆ ಬರೀತೇನೆ ಅಂತ ಕೇಳಿದ್ರೆ, ನನಗೆ ಬರೆದಿರ್ಲಿಕ್ಕೆ ಆಗುದಿಲ್ಲ, ಅದಕ್ಕೋಸ್ಕರ ಬರೀತೇನೆ ಅಂತ ಹೇಳ್ತಾರೆ ಅವರು. ಯಾಕೆ ಬರೀತೇನೆ? ನನಗೆ ಬರೆದಿರ್ಲಿಕ್ಕೆ ಆಗುದಿಲ್ಲ, ಬರೆದಿದ್ರೆ ನನಗೆ ಏನೋ ಆಗಿಬಿಡುತ್ತೆ, ಅದಕ್ಕೋಸ್ಕರ ಬರೀತೇನೆ ಅಂತ ಅಷ್ಟೇ. ನನ್ನನ್ನು ನಾನು ಹಗುರ ಮಾಡಿಕೊಳ್ಳಿಕ್ಕೆ ಬರೀತೇನೆ ಅಂತ. ಸೊ ಈ ಬರವಣಿಗೆ ಅನ್ನೋದು ಒಂಥರ ಅದು ಬಹಳ ವೈಯಕ್ತಿಕವಾದಂಥ ಒಂದು ಅನುಭವ. ಅದನ್ನು ಯಾಕೆ ಯಾರಾದರೂ ಮಾಡ್ತಾರೆ ಅಂತಂದ್ರೆ, ಅವರಿಗೆ ಅದನ್ನು ಮಾಡದಿರ್ಲಿಕ್ಕೆ ಆಗುದಿಲ್ಲ, ಅದಕ್ಕೆ ಮಾಡ್ತಾರೆ. ಒತ್ತಾಯದಲ್ಲಿ ಬರೆಯೋದು ಬೇರೆ ಅಥವಾ ಪರೀಕ್ಷೆ ಬರೆಯೋದು ಬೇರೆ. ನಾರಾಯಣ್, ಇನ್ನೊಂದು ಸಂತೋಷದೊಂದು ಪ್ರಶ್ನೆ ಇದೆ. ಏನಂದ್ರೆ, ಈ ಆಡಿಯೋ ಬುಕ್ಸ್ ಆರ್ ಗೆಟಿಂಗ್ ಪ್ರಾಮಿನೆನ್ಸ್ nowadays. ಡಸ್ ರೀಡಿಂಗ್ ಬುಕ್ಸ್ ಹ್ಯಾವ್ ಎನಿ ಡಿಸ್ಟಿಂಕ್ಟ್ ಅಡ್ವಾಂಟೇಜ್ ಓವರ್ ಲಿಸ್ನಿಂಗ್ ಟು ಅ ಬುಕ್? ಓದುವುದಕ್ಕೆ ಏನಾದರೂ ವಿಶೇಷವಾದ ಇದೆಯಾ? ಓಕೆ, ಒಂದು ಅಂದ್ರೆ ನನ್ನ ಪ್ರಕಾರ ನನಗೆ ವೈಯಕ್ತಿಕವಾಗಿ ನನಗೆ ನನ್ನ ಗಮನವನ್ನ ಕೇಳ್ತಾ ಹಿಡಿದಿಟ್ಟುಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ನನಗೆ ಒಂದು 2-3 ಸೆಂಟೆನ್ಸ್ ಕೇಳಿದ ಕೂಡಲೇ ಮತ್ತೆ ನನ್ನ ಗಮನ ಎಲ್ಲೋ ಹೋಗಿಬಿಡುತ್ತೆ. ಸೊ ನನಗೆ ಕೇಳುವ ಮೂಲಕ ಯಾವುದನ್ನು ಒಂದು ಪುಸ್ತಕವನ್ನು ನನಗೆ ಇಷ್ಟರ ತನಕ ಅದನ್ನು ಸಂಪೂರ್ಣಗೊಳಿಸಲಿಕ್ಕೆ ಸಾಧ್ಯ ಆಗಲೇ ಇಲ್ಲ. ನೀವು ಪುಸ್ತಕ ಓದ್ತಾ ಇದ್ದಾಗ ಏನಾಗುತ್ತೆ, ಅದು ಒಂದು ಅನುಭವನೇ ಬೇರೆ, ಅಥವಾ ನೀವು ಅದನ್ನು ಕೇಳ್ತಾ ಅನುಭವಿಸ್ತಿರ್ತಕ್ಕಂಥ ಅನುಭವನೇ ಬೇರೆ.
ಬಟ್ ಎರಡರಲ್ಲಿ ಕೂಡ ನಾವು ಗ್ರಹಿಸಲಿಕ್ಕೆ ಸಾಧ್ಯ ಆಗುತ್ತೆ. ಅದೊಂಥರ ಅಭ್ಯಾಸ ಇಲ್ಲದ ಕಾರಣಕ್ಕೆ ಇರ್ಬೋದು, ನಮಗೆ ಕೇಳುವುದರ ಮೂಲಕ ಓದಿ ಅಭ್ಯಾಸ ಇಲ್ಲ, ನಮಗೆ ಓದುವುದರ ಮೂಲಕ ಓದಿ ಅಭ್ಯಾಸ ಇರುವುದು. ಬಟ್ ನನಗನ್ಸೋ ಮಟ್ಟಿಗೆ ಈ ಏನು ಅದು ಸಾಧ್ಯ ಅಲ್ಲ ಅನ್ನೋದನ್ನು ಬಿಟ್ಟು ನಿಮಗೆ ಸಾಧ್ಯ ಆದರೆ ಅದು ಓಕೆ, ನನಗೆ ಸಾಧ್ಯ ಆಗುದಿಲ್ಲ ಅಂತ ಅನಿಸುತ್ತೆ. ಬಟ್ ನಿಮಗೆ ಸಾಧ್ಯ ಆಗುತ್ತೆ, ನಿಮಗೊಂದು ಪುಸ್ತಕವನ್ನು ಕೇಳುವುದರ ಮೂಲಕನೇ ಇಡೀ ಅನುಭವಿಸಲಿಕ್ಕೆ ಸಾಧ್ಯ ಆಗುತ್ತೆ ಅಂತಂದರೆ ನನಗನ್ಸೋ ಮಟ್ಟಿಗೆ ಅದರಲ್ಲಿ ದೊಡ್ಡ ವ್ಯತ್ಯಾಸ ಏನಿದೆ ಅಂತ ಅನಿಸೋದಿಲ್ಲ. ಅದು ಮತ್ತೊಂದು ಸಂಬಂಧ, ನಾವು ಬರಹದ ಜೊತೆ ಅಥವಾ ಓದಿನ ಜೊತೆ ಅಥವಾ ಅದನ್ನು ಗ್ರಹಿಕೆಯ ಜೊತೆ ನಮಗಿರತಕ್ಕಂಥ ಸಂಬಂಧ. ನಿಮಗೆ ಓದಿನ ಮೂಲಕ ಬರತಕ್ಕಂಥ ಗ್ರಹಿಕೆ ಕೇಳುವುದರ ಮೂಲಕ ಬರಲಿಕ್ಕೆ ಸಾಧ್ಯ ಅಂತ ಅನಿಸಿದರೆ ಆ ರೀತಿ ಗ್ರಹಿಸ್ಬೋದು, ಏನು ತೊಂದರೆ ಇಲ್ಲ. ಬಟ್ ನನಗೆ ವೈಯಕ್ತಿಕವಾಗಿ ನನಗೆ ಸಾಧ್ಯ ಆಗ್ತಾ ಇಲ್ಲ ಅದು. ಮತ್ತೆ ಅದು ಸುಲಭದಲ್ಲಿ ಸಾಧ್ಯ ಅಂತಲೂ ಅನಿಸ್ತಾ ಇಲ್ಲ. ಯಾಕಂದರೆ ಈಗ ನೀವು ವಾರ್ ಆ್ಯಂಡ್ ಪೀಸ್ ಅಂತ ಕೃತಿಗಳಾಗಿರ್ಬೋದು ಅಥವಾ ಅನ್ನಾ ಕಾರೆನಿನಾ ಅಂತ ಕೃತಿಗಳಿರ್ಬೋದು, ತುಂಬ ಒಂದು ವಾಲ್ಯೂಮ್ಸ್ ಇರ್ತದೆ. ನಮ್ಮ ಮಲಯಾಳಮಲ್ಲಿ ಕಾಯರ್ ಅಂತ ಒಂದಿದೆ, ಅದು 3 ವಾಲ್ಯೂಮಲ್ಲಿ ಇದೆ ಆ ಕಾದಂಬರಿ. ಇದನ್ನು ಕೇಳಿ ತಿಳ್ಕೊಳ್ಳೋದು ನನಗೆ ಆಗಲ್ಲ. ಬಹುಶಃ ಒಂದೊಂದು ದಿನಕ್ಕೆ ನಾನು ಒಂದೊಂದು ಪ್ಯಾರ ಅಥವಾ ಒಂದು ಪೇಜ್ ಕೇಳಲಿಕ್ಕೆ ಸಾಧ್ಯ ಅಷ್ಟೇ. ಸೊ ನೀವು 1000 ಪೇಜ್ಗಳಿದ್ದಂಥ ಒಂದು ಪುಸ್ತಕವನ್ನು ಕೇಳಿ ಯಾವ ರೀತಿ ಅರ್ಥ ಮಾಡಿಕೊಳ್ತೀರ ಅಂತ ಅರ್ಥ ಸಾಧ್ಯ ಆದರೆ ದೊಡ್ಡ ವ್ಯತ್ಯಾಸ ಕಾಣ್ತಾ ಇಲ್ಲ ನನಗೆ. ಫೈನ್. ಕೆಲವರು ಹೇಳ್ತಾರೆ ಏನಂದ್ರೆ, ಈ ಬುಕ್ಕಲ್ಲಿ ಅದು ನಮ್ಮ ಕಂಟ್ರೋಲಲ್ಲಿ ಹೆಚ್ಚಿದೆ, ನಮಗೆ ಬೇಕಿದ್ದಾಗ ಓದುದು, ನಮ್ಮ ಇದರಲ್ಲಿ ಓದುದು, ಮತ್ತೆ ನಮ್ಗೆ ಎಷ್ಟು ಬೇಕಷ್ಟು ಓದುದು ಅಂತ. ಈ ಆಡಿಯೋದಲ್ಲಿ ಅದು ಹಾಗೆ ಮಾಡಿದಾಗ ರಿಪಿಟೇಷನ್ ಆಗ್ತದೆ ಅಂತ ಹೇಳುದು ಕೇಳಿದ್ದೀನಿ ನಾನು. ಬಟ್ ಹೌದು, ಅವರವರು ಬೇರೆ ಬೇರೆ ಲೆವೆಲಲ್ಲಿ ಬೇರೆ ಬೇರೆ ಅವರಿಗೆ ಇದೆ. ಗೋಪಾಲ್ ಸಾಲಿ ಅವ್ರದ್ದು ಒಂದು ಪ್ರಶ್ನೆ ಇದೆ, ನಾರಾಯಣ್. ಅವ್ರು ಕೇಳ್ತಾರೆ, ಹೌ ವಿ ಕ್ಯಾನ್ ಎಡಿಟ್ ಅವರ್ ಓನ್ ಆರ್ಟಿಕಲ್ಸ್ ಬಿಫೋರ್ ಪಬ್ಲಿಷಿಂಗ್, ಇಸ್ ದೇರ್ ಎನಿ ಸಜೆಸ್ಟಿವ್ ಫ್ರೇಮ್ ವರ್ಕ್? ನೀವು ಏನು ಮಾಡ್ಬೇಕಂದ್ರೆ, ನೀವು ಒಮ್ಮೆ ಬರೆದ ನಂತರ ನೀವು ನಿಮ್ಮ ಓದುಗರು ಅಂತ ತಿಳ್ಕೋಬೇಕು. ನೀವು ನನ್ನನ್ನು ಬರ್ದಿಲ್ಲ, ನಾನು ಯಾರೋ ಬರ್ದಿದ್ದಾರೆ, ನಾನು ಅದನ್ನು ಓದ್ತೇನೆ ಅಂತ ನೀವು ಓದಲಿಕ್ಕೆ ಪ್ರಾರಂಭಿಸಿ. ಸಾಮಾನ್ಯವಾಗಿ ವೈಯಕ್ತಿಕವಾಗಿ ಹೇಳುವುದಿದ್ರೆ, ನಾನು ಬರ್ದನ್ನು ನನಗೆ ಓದುವುದು ತುಂಬ ಕಷ್ಟದ ಕೆಲಸ. ಯಾರಿಗಾದ್ರೂ ಮತ್ತೊಂದು ಎನದರ್ ಪೇರ್ ಆಫ್ ಐಸ್ ಆಲ್ವೇಸ್ ಬೆಟರ್. ಯಾರ ಹತ್ರದ ಮತ್ತೊಬ್ಬರ ಹತ್ರ ಓದಿಸೋದು ಬೆಟರ್. ಬಟ್ ಏನೇ ಆಗಲಿ, ನೀವು ಏನನ್ನಾದ್ರೂ ಬರೆದಿದ್ರೆ ಅದನ್ನು ಕಂಪ್ಯೂಟರ್ ಸ್ಕ್ರೀನ್ ಮೇಲೆ ಬರೆದಿದ್ರೆ ಒಂದು ಪ್ರಿಂಟೌಟ್ ತಗೊಂಡು ಓದಿ. ಆ ಕಂಪ್ಯೂಟರ್ ಸ್ಕ್ರೀನಲ್ಲಿ ಓದುವಾಗ ನಿಮಗೆ ಅನಿಸುವುದಕ್ಕೂ ಮತ್ತೊಂದು ಪ್ರಿಂಟೌಟ್ ತೆಗೆದು ಓದುವುದಕ್ಕೂ ತುಂಬ ವ್ಯತ್ಯಾಸ ಕಾಣ್ತದೆ. ನನಗಂತೂ ವೈಯಕ್ತಿಕವಾಗಿ ನಾನು ಅನುಭವಿಸಿದ್ದೇನೆ ಇದನ್ನು. ನಿಮಗೆ ಕಂಪ್ಯೂಟರ್ ಸ್ಕ್ರೀನಲ್ಲಿ ಇದು ಪರ್ಫೆಕ್ಟ್ ಇದೆ, ಫ್ಲೋ ಎಲ್ಲ ಕರೆಕ್ಟ್ ಇದೆ ಅಂತ ಅನಿಸಿದ್ದು, ನೀವು ಪ್ರಿಂಟೌಟ್ ತೆಗೆದು ಓದಿದಾಗ ನಿಮಗೆ ಏನೋ ಸ್ವಲ್ಪ ವ್ಯತ್ಯಾಸ ಇದೆ ಅಂತ ಅನಿಸುತ್ತೆ. ಸೊ ಇದು ಒಂದು. ಎರಡನೇದಾಗಿ ನಾವು ಏನಾಗುತ್ತೆ ಅಂದರೆ, ಈ ನಮಗೆ ತಿಳಿದಂಥ ವಿಚಾರವನ್ನು ಬರಹವಾಗಿ ಕನ್ವರ್ಟ್ ಮಾಡುವತ್ತಿಗೆ ಒಂದು 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 ಅಡ್ಡಿ ಇದೆ. ಆ ಅಡ್ಡಿ ಏನಂತಂದರೆ, ನಮಗೆ ಆ ವಿಷಯ ಎಲ್ಲ ಗೊತ್ತಿರುತ್ತೆ, ಓಕೆ, ಓದುವರಿಗೆ ನಮಗೆ ತಿಳಿದಷ್ಟು ಆ ವಿಷಯದ ಬಗ್ಗೆ ಗೊತ್ತಿರುವುದಿಲ್ಲ. ಆದ ಕಾರಣ ನಮಗೆ ಅರ್ಥ ಆಗೋದು ಓದುಗರಿಗೆ ಎಷ್ಟೋ ಸಮಯದ ಅರ್ಥ ಆಗೋದಿಲ್ಲ. ಸೊ ಆದ ಕಾರಣ ನಾವು ಓದುಗರನ್ನು ನಾನು ಯಾರಿಗೆ ಹೇಗೆ ಬರೀಬೇಕು ಅಂತಂದರೆ, ಈ ವಿಷಯದಲ್ಲಿ ಏನೂ ಗೊತ್ತಿಲ್ಲದ ಒಬ್ಬ ಫೂಲ್ಗೆ ನಾನು ಬರೀತಿದ್ದೇನೆ ಅಂತ ತಿಳ್ಕೊಂಡೇ ಬರೀಬೇಕು. ಅಂದರೆ ಈ ನೋಸ್ ನಥಿಂಗ್. ಫೂಲ್ ಅಂತಂದರೆ ಬೇರೆ ಅರ್ಥದಲ್ಲಿ ಅಲ್ಲ, ಬುದ್ಧಿವಂತ ಅನ್ನುವಂಥ ಅರ್ಥದಲ್ಲೆಲ್ಲ, ಈ ವಿಷಯದಲ್ಲಿ ಅವನಿಗೇನೂ ಗೊತ್ತಿಲ್ಲ ಅಂತ ನಾವು ಊಹಿಸಿಕೊಂಡು ಬರೀಬೇಕು. ಅದು ಇದು ನಾನು ಹೇಳ್ತಾ ಇರೋದಲ್ಲ, ಬಟ್ ಅದೊಂದು ರೂಲ್. ಅದು ಇಡೀ ನಮ್ಮ ಬರವಣಿಗೆಯ ಇದರಲ್ಲಿ ಒಂದು ರೂಲ್. ಎಸ್ಪೆಷಲಿ ಫಿಕ್ಷನಲ್ಲೆಲ್ಲ, ನಾನ್ ಫಿಕ್ಷನಲ್ಲಿ ವೆನ್ ಯು ರೈಟ್ ಸಮಥಿಂಗ್, ಯು ಹ್ಯಾವ್ ಟು ಇಮ್ಯಾಜಿನ್ ದ್ಯಾಟ್ ಯು ಆರ್ ರೈಟಿಂಗ್ ಇಟ್ ಫಾರ್ ಎ ಫೂಲ್. ಹಿ ನೋಸ್ ನಥಿಂಗ್ ಅಬೌಟ್ ದಿಸ್ ಇಶ್ಯೂ. ಸೊ you have to imagine in his shoes, and how would you have been able to understand this issue if you were to read it like this? Fine. So most of the questions now answer ಮಾಡಿದ್ದೀರಿ ನಾರಾಯಣ್ ನೀವು. ಸೊ ಒಂದು ಮಾಡುವ, ಫೈನಲ್ ಆಗಿ ನಿಮ್ಗೆ ಏನಾದರೂ ಹೇಳಲಿಕ್ಕಿದ್ರೆ ಒಂದು ಹೇಳಿ. ವಿ ಮೈಟ್ ಕ್ಲೋಸ್ ವೆರಿ ಸೂನ್. ಮತ್ತೆ ಲಾಸ್ಟಿಗೆ ನಾನು ಹಮೀದ್ ಅವರಿಗೆ ಬಿಡ್ತೇನೆ. ಓಕೆ, ಅದೇ ನನಗೆ ಹೇಳಿಕ್ಕೇನಿಲ್ಲ, ಬಟ್ ನಾನು ಹೇಳಿದಂಥ 3 ಪಾಯಿಂಟ್ ನಿಮಗೆ ಸ್ಪಷ್ಟವಾಯ್ತು ಅಂತ ಭಾವಿಸ್ತೇನೆ. ಯಾಕಂದರೆ ಓದುವ ಕ್ರಿಯೆಯನ್ನು ಒಂದು ಶೋಧನೆಯ ಕ್ರಿಯೆಯಾಗಿ, ಒಂದು ಹುಡುಕಾಟದ ಕ್ರಿಯೆಯನ್ನಾಗಿ ಮಾಡಲಿಕ್ಕೆ ಪ್ರಯತ್ನಿಸಿ. ಆಗ ನಿಮ್ಗಾಗುವಂಥ ಅನುಭವನೇ ಬೇರೆ. ನೀವು ಯಾವುದೇ ವಿಷಯವನ್ನು ಅರ್ಥ ಮಾಡಿಕೊಳ್ಳುವಂಥ ರೀತಿಯೇ ಬೇರೆ ಆಗುತ್ತೆ ಆಗ. ಸೊ ನೀವು ಒಮ್ಮೆ ಆ ರೀತಿಯ ಹವ್ಯಾಸವನ್ನು ರೂಢಿಸಿಕೊಂಡ್ರೆ ನಿಮ್ಮ ಬರವಣಿಗೆಯ ಸ್ವರೂಪ ಕೂಡ ಬೇರೆ ಆಗುತ್ತೆ. ಯಾಕಂದರೆ ನಿಮಗೆ ಆಗದಂತಹ ನಿರಾಶೆ ಇದೆಯಲ್ಲ ಓದುವಾಗ, ಅದನ್ನು ನೀವು ನಿಮ್ಮ ರೀಡರ್ಸ್ಗೆ ಆಗಬಾರ್ದು ಅಂತ ನಿಮ್ಮ ಮನಸ್ಸು ನಿಮಗೆ ಹೇಳ್ತಾ ಇರ್ತದೆ. ಇದು ಎರಡನೇದು.
ಮೂರನೇದು, ನಾವು ಓದು ಮತ್ತು ಬರಹವನ್ನು ಓದಿಗೋಸ್ಕರ ಮತ್ತು ಬರಹಕ್ಕೋಸ್ಕರ ಮಾಡ್ತಾ ಇಲ್ಲ. ನಾವು ಅದನ್ನು ಯಾಕೆ ಮಾಡ್ತೇವೆ ಅಂತ ಹೇಳಿದ್ರೆ, ನಮ್ಮ ಮೈಂಡನ್ನು ಶಾರ್ಪ್ ಮಾಡಲಿಕ್ಕೆ ಗೋಸ್ಕರ ಮಾಡ್ತಾ ಇದ್ದೇವೆ. ಮತ್ತು ಆ ಶಾರ್ಪ್ನೆಸ್ ಏನಿದೆ, ಆ ಕಾಂಪಿಟೆನ್ಸ್ ಏನಿದೆ, ಆ ಸಾಮರ್ಥ್ಯ ಏನಿದೆ, ಅದನ್ನು ನೀವು ಬೇರೆ ಬೇರೆ ಸನ್ನಿವೇಶದಲ್ಲಿ ಬಳಸ್ಬೋದು. ಆದ ಕಾರಣ ಯಾರಾದರೂ ಮಕ್ಕಳು ನಿಮ್ಮ ಹತ್ರ ಕೇಳಿದರೆ ನೀವು ಯಾಕೆ ಓದಬೇಕು, ಯಾಕೆ ಬರೀಬೇಕು ಅಂದರೆ, ನೀವು ನಾಳೆ ನೀವು ಬರಹಗಾರ ಆಗಿ ಫೇಮಸ್ ಆಗಲಿಕ್ಕೆ ಬರೀಬೇಕಾಗಿಲ್ಲ. ಬಟ್ ನಿನ್ನ ಮೈಂಡನ್ನು ಶಾರ್ಪ್ ಮಾಡಲಿಕ್ಕೆ ನನಗಿರತಕ್ಕಂಥ ಅಸ್ತ್ರ ಅದು ಮಾತ್ರ ಓದಿಸುವುದು ಮತ್ತು ಬರೆಸುವುದು ಅಷ್ಟೇ. ಥ್ಯಾಂಕ್ ಯು ನಾರಾಯಣ್. ಇದು ಒಟ್ಟು ಎಲ್ಲರಿಗೆ ಒಂದು ಹೇಳಲಿಕ್ಕಿರೋದು, ಈ ಒಟ್ಟು ಪ್ರಕ್ರಿಯೆಯನ್ನ ಅನಿಲ್ ಅವರು ಕೋಆರ್ಡಿನೇಟ್ ಮಾಡ್ತಾ ಇದ್ದಾರೆ ಈಗ. ಸೊ ನಿಮ್ಗೆ ಏನಾದರೂ ಇದ್ದರೆ ದಯವಿಟ್ಟು ಅನಿಲ್ ಕುಟುಂಬಲಿಗೆ ನೀವು ಮೇಲ್ ಮಾಡಿ, ಅವರಿಗೆ ಮಾತಾಡಿ, ಆ್ಯಂಡ್ ಸಜೆಷನ್ಸ್ ಕೂಡ ಅವರಿಗೆ ಕೊಡಿ, ಹೇಗೆ ಮಾಡ್ಬೋದು ಏನು ಅಂತ. ಸೊ ಎಲ್ಲರಿಗೆ ಆ್ಯಕ್ಚುಲಿ ಹಮೀದ್ ಅವರು ವಿಲ್ ಕನ್ಕ್ಲೂಡ್ ದಿ ಸೆಷನ್. ಹಮೀದ್ ಪ್ಲೀಸ್. ಓಕೆ. ಒಂದು ಬಯಲು ಪತ್ರಿಕೆಯ 100ನೇ ಸಂಚಿಕೆಯ ಒಂದು ಸಂಭ್ರಮ ಅಥವಾ ಅದರ ಒಂದು ಒಟ್ಟು ಪ್ರಕ್ರಿಯೆಯನ್ನು ಇದನ್ನು ಮಾಡುವ ನಿಟ್ಟಿನಲ್ಲಿ ಬೇರೆ ಬೇರೆ ಆಯಾಮಗಳಲ್ಲಿ ಯೋಚಿಸಿದಾಗ ಒಂದು ಬಂದಿರುವಂಥದ್ದು, ತಜ್ಞರೊಟ್ಟಿಗೆ ಒಂದು ಚರ್ಚೆಯನ್ನು ಇಟ್ಕೊಳ್ಳೋಣ, ಮಾತುಕತೆ ಮಾಡೋಣ, ಸಂವಾದ ಮಾಡೋಣ ಅಂತ ಹೇಳುವಂಥದ್ದು. ನಾವು ಮೂಲತಃ ಒಂದು ಪತ್ರಿಕೆಯ ಬಳಗವಾಗಿ ನಮಗೆ ಒಂದಷ್ಟು ಅದರಲ್ಲಿ ಬರೀಲಿಕ್ಕೆ, ಒಂದಷ್ಟು ಕೊಡುಗೆಯನ್ನು ನೀಡಲಿಕ್ಕೆ ಸಾಧ್ಯ ಆಗುವ ರೀತಿಯಲ್ಲಿ, ಮತ್ತು ಅದಕ್ಕೆ ಪೂರಕವಾಗಿ ನಮಗೆ ನಮ್ಮನ್ನು ಅರ್ಥ ಮಾಡಿಕೊಳ್ಳಿಕ್ಕೆ, ನಮ್ಮ ಕೆಲಸವನ್ನು ಅರ್ಥ ಮಾಡಿಕೊಳ್ಳಿಕ್ಕೆ, ನಮ್ಮನ್ನು ಮತ್ತಷ್ಟು ಚಿಂತನಶೀಲರಾಗಿ ಮಾಡಲಿಕ್ಕೆ ಆಗುವ ಹಾಗೆ ಇರುವ ಓದನ್ನು ಸಾಧ್ಯಗೊಳಿಸುವ ನಿಟ್ಟಿನಲ್ಲಿ ಇದನ್ನು ಮಾಡುವ ಅಂತ ಒಂದು ಯೋಚನೆ ಮಾಡಿದಾಗ, ಒಂದು ಬೇರೆ ಬೇರೆ ಆಯಾಮಗಳಲ್ಲಿ ಇದನ್ನು ತಗೊಳ್ಳೋಣ, ಬೇರೆ ಬೇರೆ ರೀತಿಯಲ್ಲಿ ಇದನ್ನು ಹೋಗೋಣ ಅಂತ ಅದರ ಮೊದಲ ಭಾಗವಾಗಿ ನಮಗೆ ಇವತ್ತು ಓದು ಮತ್ತು ಬರವಣಿಗೆಯನ್ನು ಇನ್ನಷ್ಟು ಪರಿಣಾಮಕಾರಿಯಾಗಿ ಹೇಗೆ ಸಾಧ್ಯಗೊಳಿಸುವುದು ಎನ್ನುವ ನಿಟ್ಟಿನಲ್ಲಿ ಯೋಚನೆ ಮಾಡಿರುವಂಥದ್ದು. ಮುಂದಿನ ದಿನಗಳಲ್ಲಿ ಇದಕ್ಕೆ ಬೇರೆ ಬೇರೆ ಕೂಡ ಮಾಡುವಂಥ ಯೋಚನೆಗಳು ಇದೆ. ಅದು ಕಥಾ ನಿರ್ವಹಣೆಯ ಬಗ್ಗೆ ಇರ್ಬೋದು, ವಿಜ್ಞಾನಕ್ಕೆ ಸಂಬಂಧಪಟ್ಟ ಬರವಣಿಗೆಯನ್ನು ಹೇಗೆ ಮಾಡುವಂಥದ್ದು ಇರ್ಬೋದು, ಎಲ್ಲದೂ ಕೂಡ. ಆದರೆ ಅದರ ಮೊದಲ ಭಾಗವಾಗಿ ಇವತ್ತೊಂದು ಆರಂಭವನ್ನು ಮಾಡೋಣ ಅಂತ ಯೋಚನೆ ಮಾಡಿ ನಾರಾಯಣ ಅವರೊಟ್ಟಿಗೆ ಚರ್ಚಿಸಿರುವಂಥದ್ದು. ಈ ಬಗೆಗೆ ಬಹಳ ಹಿಂದೆನೂ ಕೂಡ ಬೇರೆ ಬೇರೆ ಸಂದರ್ಭಗಳಲ್ಲಿ ಅವರು ಮಾತಾಡಿರುವುದರಿಂದ ನಮಗಿದು ಹೆಚ್ಚು ಸೂಕ್ತ ಅಂತ ಕಂಡಿರುವಂಥದ್ದು. ಬಟ್ ಇವತ್ತೊಂದು ಅದ್ಭುತವಾದಂಥ ಆರಂಭ ಇದಕ್ಕೆ ಸಿಕ್ಕಿದೆ ಅನ್ನುವಂಥ ಒಂದು ಸತ್ಯ ನಮಗೆ ಅನುಭವಕ್ಕೆ ಬಂದಿದೆ ಅನ್ನುವಂಥದ್ದು. ಯಾಕಂತ ಹೇಳಿದ್ರೆ ಬಹಳ ಮುಖ್ಯವಾಗಿ ಆ ಓದು ಬರವಣಿಗೆ ಅದನ್ನು ಪರಿಣಾಮಕಾರಿಗೊಳಿಸುವುದು, ಮತ್ತೆ ಅದನ್ನು ಓದುಗರಿಗೆ ತಲುಪಿಸುವಂಥದ್ದು, ಓದುವರಿಗೆ ಏನಾದರೂ ಸಿಗುವ ಹಾಗೆ ಆಗಬೇಕಾಗಿರುವಂಥದ್ದು ಏನು ಅನ್ನುವಂಥದ್ದನ್ನು ಬಹಳ ತುಂಬ ಚೆನ್ನಾಗಿ ನಮ್ಗೆ ಚರ್ಚೆ ಮಾಡಲಿಕ್ಕಾಯಿತು. ಅದನ್ನು ಅವರು ತುಂಬ ಅನುಭವಜನ್ಯವಾಗಿ ಕಟ್ಟಿಕೊಟ್ಟಿದ್ದಾರೆ ಕೂಡ. ಬಹುಶಃ ನಮಗೆ ಮುಂದಿನ ದಿನಗಳಲ್ಲಿ ಬಯಲು ಪತ್ರಿಕೆಗೆ 100ನೇ ಸಂಚಿಕೆ ಬರ್ತದೆ, ಅಥವಾ ಬೇರೆ ಬೇರೆ ಸಂಚಿಕೆಗಳಲ್ಲಿ ಈ ಅನುಭವ ನಮಗೆ ನಮ್ಮ ಕಾರ್ಯಕ್ಷೇತ್ರದಲ್ಲಿ ಕಂಡು ಬರುವಂಥ ವಿಚಾರಗಳು, ಅಥವಾ ನಮಗೆ ನಮ್ಮ ಅನುಭವಕ್ಕೆ ಬರುವಂಥ ವಿಚಾರಗಳು, ನಮ್ಮ ಯೋಚನೆಯೊಳಗೆ ಹೇಳಲೇಬೇಕಾಗುತ್ತೆ ಎನ್ನುವಂಥ ಅಂಶಗಳೇನಿದೆ ಅದನ್ನು ಪತ್ರಿಕೆಗೆ ಬರೀಲಿಕ್ಕೆ, ಮುಖ್ಯವಾಗಿ ಬಯಲು ಪತ್ರಿಕೆಗೆ ಇನ್ನೊಂದಷ್ಟು ಪರಿಣಾಮಕಾರಿಯಾಗಿ ನಮಗೆ ಲೇಖನಗಳನ್ನು ಬರೀಲಿಕ್ಕೆ, ಅಂಕಣಗಳನ್ನು ಬರೀಲಿಕ್ಕೆ ಸಾಧ್ಯಗೊಳಿಸಲಿಕ್ಕೆ ಆಶಯ ಕೂಡ ಇತ್ತು. ಅದು ಬಹುಶಃ ಇದು ಈಡೇರುತ್ತೆ ಅಂತ ಅಂದ್ಕೊಂಡಿದ್ದೇನೆ. ಎಲ್ಲರ ಹತ್ರವೂ ಕೂಡ ಈ ಆಲೋಚನೆಗಳನ್ನು ಇಟ್ಕೊಂಡು, ಇವತ್ತು ಸಿಕ್ಕಿದಂಥ ಮಾಹಿತಿ ಮತ್ತು ಸಲಹೆಗಳನ್ನು ಇಟ್ಕೊಂಡು ಕೂಡ ನಮಗೆ ಮುಂದಿನ ದಿನಗಳಲ್ಲಿ ಇದನ್ನು ಬರೆಯಲಿಕ್ಕೆ ಸಾಧ್ಯ ಆಗಬೇಕು. ನಾವೆಲ್ಲರೂ ಬರೆಯೋದು ಇನ್ನಷ್ಟು ಆ ಪತ್ರಿಕೆಯನ್ನು ಹೆಚ್ಚು ಸಶಕ್ತಗೊಳಿಸೋಲಿಕ್ಕೆ ಮತ್ತು ಪರಿಣಾಮಕಾರಿಗೊಳಿಸಲಿಕ್ಕೆ, ಮತ್ತು ಹೆಚ್ಚು ಬೇರೆಯವರಿಗೆ ಏನು ಜ್ಞಾನವನ್ನು ಕಟ್ಟಿಕೊಳ್ಳಲಿಕ್ಕೆ, ಒಂದು ಅನುವು ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗುವ ರೀತಿಯಲ್ಲಿ ಮಾಡೋಣ ಅಂತ ಹೇಳ್ತಾ, ಈ ಭಾಳ ಚೆನ್ನಾಗಿ ಮೂಡಿ ಬಂತ ಈ ಕಾರ್ಯಕ್ರಮವನ್ನು ಅತ್ಯಂತ ಸುಂದರವಾಗಿ ಮತ್ತು ಒಂದು ಮನೋಜ್ಞವಾಗಿ ಇದನ್ನು ನಿರೂಪಿಸಿದಂಥ, ಅದನ್ನು ಒಟ್ಟು ಕಟ್ಟಿಕೊಡ್ಲಿಕ್ಕೆ ಸಾಧ್ಯ ಮಾಡಿದಂಥ ನಾರಾಯಣ ಅವರಿಗೆ ಪ್ರೀತಿಪೂರ್ವಕವಾಗಿ ನಾನು ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಉಮಾಶಂಕರ್ ಅವರು ಇದನ್ನು ನಡೆಸಿಕೊಟ್ಟಿದ್ದಾರೆ, ನಮ್ಮ ಫೌಂಡೇಶನ್ನ ರಾಜ್ಯ ಮುಖ್ಯಸ್ಥರು ಕೂಡ. ಅವರಿಗೂ ಕೂಡ ಆತ್ಮೀಯವಾಗಿ ವಂದನೆಗಳನ್ನು ಹೇಳ್ತೇನೆ. ಅದರ ಜೊತೆಗೇನೆ ಬೇರೆ ಬೇರೆ ವಲಯದಿಂದ ಬಂದವರಿದ್ದಾರೆ, ಮುಖ್ಯವಾಗಿ ಶಿಕ್ಷಕರು ಇದ್ದೇವೆ, ಕಾರ್ಯನಿರ್ವಾಹಕರು, ಶಿಕ್ಷಣ ಕ್ಷೇತ್ರದಲ್ಲಿ ಕಾರ್ಯನಿರ್ವಾಹಕರು ಇದ್ದೇವೆ, ಬರಹಗಾರರಿದ್ದೇವೆ, ಸಂಶೋಧಕರಿದ್ದಾರೆ, ಇದರಲ್ಲಿ ಚಿತ್ರಕಲಾಕಾರರಿದ್ದಾರೆ, ಅಧ್ಯಾಪಕರು ಇದ್ದಾರೆ, ಬೇರೆ ಬೇರೆ ವಲಯದಿಂದ ಬಂದಂತಹ ಸಮಾಜ ಕಾರ್ಯಕರ್ತರು ಎಲ್ಲರೂ ಇದ್ದೇವೆ. ಎಲ್ಲರೂ ಕೂಡ ಇದನ್ನೊಂದು ತುಂಬ ಪರಿಣಾಮಕಾರಿಯಾಗಿ ಚರ್ಚೆಯನ್ನು 1.5 ಗಂಟೆಗಳ ಕಾಲ ನಡೆಸಲಿಕ್ಕೆ ಸಾಧ್ಯಗೊಳಿಸಿದ್ದಕ್ಕೆ ಎಲ್ಲರಿಗೂ ಕೂಡ ಆತ್ಮೀಯವಾದಂಥ ಹೃದಯಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ.
ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಒಂದು 15 ದಿನಗಳ ನಂತರ ಇನ್ನೊಂದು ಕಾರ್ಯಕ್ರಮದ ಜೊತೆಗೆ ನಿಮ್ಮ ಮುಂದೆ ಬರ್ತೇವೆ. ದಯವಿಟ್ಟು ಮತ್ತೆ ಆ ಕಾರ್ಯಕ್ರಮಕ್ಕೂ ಕೂಡ ಇದೇ ರೀತಿಯ ಬೆಂಬಲವನ್ನು ನಿಮ್ಮಿಂದ ನಿರೀಕ್ಷೆ ಮಾಡ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸೋಣ. ಎಲ್ಲರಿಗೂ ವಂದನೆಗಳು. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. Thank you all. Thank you very much, sir. ಹ್ಮ್